ರಾಮಾಯಣ ಮಹಾಭಾರತಗಳು ನಮ್ಮ ಭಾರತದ ರಾಷ್ಟ್ರೀಯ ಕಾವ್ಯಗಳು. ಅದೇ ಥರ ಪಂಚತಂತ್ರವೂ ಕೂಡ ನಮ್ಮ ಭಾರತದ ರಾಷ್ಟ್ರೀಯ ಕಾವ್ಯ, ರಾಷ್ಟ್ರೀಯ ಕಥಾಕೋಶ. ಈ ಕಥಾ ಸಾಹಿತ್ಯ ಅಂತ ಇದೆಯಲ್ಲ, ಅದಕ್ಕೆ ನಮ್ಮ ಭಾರತವೇ ಇಡೀ ವಿಶ್ವಕ್ಕೆ ಮಾದರಿಯಾದಂತಹ ಒಂದು ಕೊಡುಗೆಯನ್ನು ಕೊಟ್ಟಿದ್ದು ಅಂದರೆ ಈ ಪಂಚತಂತ್ರದ ಮೂಲಕ. ಈ ಸೋಪನ ಕಥೆಗಳಿವೆ, ಅದು ಬರೀ ನೀತಿ ಕಥೆಗಳು, ಅಲ್ಲಿರೋ ಅಂಥದ್ದೆಲ್ಲ ನೀತಿ ಕಥೆಗಳು. ಅದು ಬಿಟ್ಟರೆ ಬೇರೆ ಏನು ಅಲ್ಲಿ ಸ್ವಾರಸ್ಯ ಬಹಳ ಕಡಿಮೆ. ಒಂದು ನೀತಿಯನ್ನು ಹೇಳೋದಕ್ಕಾಗಿಯೇ ಒಂದು ಕಥೆಯನ್ನು ಅಲ್ಲಿ ಸೃಷ್ಟಿ ಮಾಡಿರೋದು. ಈ ಪಂಚತಂತ್ರ ಮಾತ್ರ ಹಾಗಲ್ಲ, ಜೀವನಕ್ಕಾಗಿ, ಜೀವನದ ಒಳಿತಿಗಾಗಿ ಪಂಚತಂತ್ರದ ಕಥೆಗಳು ಸೃಷ್ಟಿಯಾಗಿವೆ ಅಂತ ನಾವು ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಈ ಪಂಚತಂತ್ರ ಇದೆಯಲ್ಲ, ಇದು ನಮ್ಮ ಭಾರತ ದೇಶದಲ್ಲಿ ಹುಟ್ಟಿದ್ದು, ಭಾರತ ದೇಶದಲ್ಲೇ ರಚನೆ ಆಗಿದ್ದು. ಆದರೆ ಈ ಪಂಚತಂತ್ರ ಇದೆಯಲ್ಲ, ಇದು ಇಡೀ ಪ್ರಪಂಚವನ್ನು ಸುತ್ತಕೊಂಡು ಬಂದಿದೆ. ಅದು ಗೊತ್ತಾ ನಿಮಗೆ ವಿಷಯ? ಈಗ ಪ್ರಶ್ನೆ ನಿಮ್ಮನ್ನು ಕೇಳ್ತೀನಿ, ನಮ್ಮ ಭಾರತದ ರಾಷ್ಟ್ರೀಯ ಕಾವ್ಯಗಳು ಯಾವುದು ಗೊತ್ತಿದೆಯಾ? ಯಾವ್ಯಾವು ಅಂತ ಹೇಳಿ. ಹಾಂ, ಜೋರ ಹೇಳಿ. ಇನ್ನೊಂದು? ಸರಿಯಾದಂಥ ಉತ್ತರ ರಾಮಾಯಣ ಮಹಾಭಾರತಗಳು ನಮ್ಮ ಭಾರತದ ರಾಷ್ಟ್ರೀಯ ಕಾವ್ಯಗಳು. ಅದೇ ಥರ ಪಂಚತಂತ್ರವೂ ಕೂಡ ನಮ್ಮ ಭಾರತದ ರಾಷ್ಟ್ರೀಯ ಕಾವ್ಯ, ರಾಷ್ಟ್ರೀಯ ಕಥಾಕೋಶ ಅಂತ ಬೇಕಾದರೆ ಅದನ್ನು ಹೇಳ್ಬೋದು. ಈ ಕಥಾ ಸಾಹಿತ್ಯ ಅಂತ ಇದೆಯಲ್ಲ, ಅದಕ್ಕೆ ನಮ್ಮ ಭಾರತವೇ ಇಡೀ ವಿಶ್ವಕ್ಕೆ ಮಾದರಿಯಾದಂತಹ ಒಂದು ಕೊಡುಗೆಯನ್ನು ಕೊಟ್ಟಿದ್ದು ಅಂದರೆ ಈ ಪಂಚತಂತ್ರದ ಮೂಲಕ. ಪಂಚತಂತ್ರ ಬರೋವರೆಗೂ ವಿಶ್ವದಲ್ಲಿಯೇ ಕಥಾ ಸಾಹಿತ್ಯ ಅನ್ನೋದು ಇರಲಿಲ್ಲ. ಸ್ಟೋರಿ ರೈಟಿಂಗ್ ಅಂತೀವಲ್ಲ, ಆ ಸ್ಟೋರಿ ರೈಟಿಂಗ್ ಅನ್ನೋದು ಅಲ್ಲಿ ಇರಲಿಲ್ಲ. ಹೀಗೆ ಈ ಪಂಚತಂತ್ರಕ್ಕೆ ಅನೇಕ ವಿಶೇಷಗಳಿವೆ. ಇನ್ನು ಈ ಪಂಚತಂತ್ರ ಅನ್ನೋದು ಯಾಕೆ ಹುಟ್ಟಿತು ಅನ್ನೋದನ್ನು ನಾವು ಮೊದಲಿಗೆ ನೋಡಿದ್ರೆ, ಒಂದು ರಾಜ್ಯ ಇರುತ್ತೆ, ಅದು ಮಹಿಳಾರೋಪ್ಯ ನಗರ ಅಂತ ಹೇಳ್ಬಿಟ್ಟದು. ಅದು ದಾಕ್ಷಿಣಾತ್ಯ, ದಕ್ಷಿಣಾಪಥ ಅಂತ. ದಕ್ಷಿಣ ಪಥ ಅಂದರೆ ಯಾವುದನ್ನು ಹೇಳ್ತಾರೆ? ವಿಂಧ್ಯ ಪರ್ವತದಿಂದ ಆ ಕಡೆಗಿರೋದೆಲ್ಲ ಉತ್ತರ ಪ್ರಾಂತ ಅಥವಾ ಉತ್ತರ ಪಥ ಅಂತ ಹೇಳಿದ್ರೆ, ವಿಂಧ್ಯ ಪರ್ವತದಿಂದ ಈ ಕಡೆ ಇರೋದೆಲ್ಲ ದಕ್ಷಿಣಾಪಥ ಅಂತ ಹೇಳ್ತಾರೆ. ಈ ದಕ್ಷಿಣಾಪಥದಲ್ಲಿಯೇ ಈ ಪಂಚತಂತ್ರ ಅನ್ನೋದು ಹುಟ್ಟಿದ್ದು. ಅಲ್ಲಿ ಮಹಿಳಾರೋಪ್ಯ ಅಂತ ಒಂದು ನಗರ ಇತ್ತು, ರಾಜಧಾನಿ ಅದು. ಅಲ್ಲಿ ಒಬ್ಬ ಅಮರಶಕ್ತಿ ಅಂತ ಹೇಳಿ ಒಬ್ಬ ರಾಜ ಇರ್ತಾನೆ. ಅವನಿಗೆ 3 ಜನ ರಾಜಕುಮಾರರು ಇರ್ತಾರೆ. ಆ 3 ಜನ ರಾಜಕುಮಾರರು ವಯಸ್ಸಿಗೆ ಬಂದಿರ್ತಾರೆ. ಅಂದರೆ ನಿಮ್ಗಳ ಥರ ಸರಿಯಾಗಿ ಆಯಾ ತರಗತಿನ ಓದಬೇಕು, ಆಯಾ ತರಗತಿನಲ್ಲಿ ಚೆನ್ನಾಗಿ ಕಲಿಸಿದಂಥ ಪಾಠವನ್ನೆಲ್ಲ ಕಲಿತ್ಕೊಳ್ಬೇಕು, ಇದೆಲ್ಲ ಮಾಡಬೇಕು. ಆಗಲೇ ಮುಂದಿನ ತರಗತಿಗೆ ಹೋಗೋಕ್ಕಾಗೋದು. ಆದರೆ ಆ ರಾಜಕುಮಾರರು ಏನು ಮಾಡಿರ್ತಾರೆ, ಯಾವ ಶಾಸ್ತ್ರವನ್ನು ಸರಿಯಾಗಿ ಕಲ್ತ್ಕೊಂಡಿರಲ್ಲ. ಮುಂದೆ ರಾಜ ಆಗಬೇಕಲ್ವ, ರಾಜಕುಮಾರ ಮುಂದೆ ರಾಜ ಆಗ್ತಾನೆ. ರಾಜ ಆಗಬೇಕು ಅಂದರೆ ಅನೇಕ ರಾಜನೀತಿಯನ್ನು ಕಲಿಬೇಕು, ಯುದ್ಧ ವಿದ್ಯೆಯನ್ನು ಕಲಿಬೇಕು, ಮತ್ತು ಯಾವ ರೀತಿಯಾಗಿ ರಾಜ್ಯವನ್ನು ನಡೆಸಬೇಕು ಅನ್ನೋದನ್ನು ಕಲ್ತ್ಕೋಬೇಕು. ಅದೆಲ್ಲನೂ ಕಲ್ತ್ಕೊಂಡಿರಲ್ಲ. ಆಗ ರಾಜನಿಗೆ ತುಂಬ ಚಿಂತೆ ಆಗುತ್ತೆ, ಇಂಥ ಮಕ್ಕಳು ಹುಟ್ಟುಬಿಟ್ಟಿದ್ದಾರಲ್ಲ, ನನಗೆ ಮುಂದೆ ಈ ರಾಜ್ಯವನ್ನು ಮುಂದುವರಿಸ್ಕೊಂಡು ಹೋಗೋರು ಯಾರು? ಇಂಥ ಮಕ್ಕಳು ಹುಟ್ಟೋದಕ್ಕಿಂತ ಹುಟ್ಟದೇ ಇದ್ದಿದ್ರೆ ಚೆನ್ನಾಗಿತ್ತಲ್ಲ ಅಂತೆಲ್ಲ ಬೇಜಾರು ಮಾಡಿಕೊಂಡು ಅವನ ಮಂತ್ರಿಗಳನ್ನು ಕರೆದು ಹೇಳ್ತಾನವನು, ನೋಡಿ, ನನ್ನ ಮಕ್ಕಳು 3 ಜನ ರಾಜಕುಮಾರರು ಹೀಗಾಗ್ಬಿಟ್ಟಿದ್ದಾರೆ, ಇವರಿಗೆ ಸರಿಯಾದಂಥ ವಿದ್ಯೆಯನ್ನು ನೀವು ಯಾರೂ ಕಲಿಸ್ಲಿಲ್ಲ, ಸುಮ್ಮನೆ ನೀವೆಲ್ಲ ಸಂಬಳ ತಗೊಂಡು ಕೆಲಸ ಮಾಡ್ತಾಯಿದ್ದೀರಾ. ಈ ಮಕ್ಕಳಿಗೆ ಒಂದು ಒಳ್ಳೆಯ ಭವಿಷ್ಯವನ್ನು ನೀವು ಕಲ್ಪಿಸ್ಬೇಕು, ಅವರಿಗೆ ಸರಿಯಾದಂಥ ಹಾದಿಗೆ ಅವರನ್ನು ತರಬೇಕು ಅಂತ ಹೇಳಿ ರಾಜ ಅವರನ್ನು ಕೇಳ್ಕೊಂಡಾಗ ಎಲ್ಲರೂ ಹೇಳ್ತಾರೆ, ಈಗ ಟೈಮ್ ಬಾರ್ ಆಗೋಯಿತು. ಈ ಹುಡುಗರೆಲ್ಲ 8ನೇ ಕ್ಲಾಸ್ ಓದಬೇಕಾದಾಗ 8ನೇ ಕ್ಲಾಸ್ ಓದಲಿಲ್ಲ, 9ನೇ ಕ್ಲಾಸ್ ಓದಬೇಕಾದಾಗ 9ನೇ ಕ್ಲಾಸ್ ಸರಿಯಾಗಿ ಓದಲಿಲ್ಲ, 10ನೇ ಕ್ಲಾಸ್ ಓದುವಾಗ 10ನೇ ಕ್ಲಾಸ್ ಓದಲಿಲ್ಲ. ಹೀಗೆಲ್ಲ ಟೈಮೆಲ್ಲ ಹೊಟ್ಟೋದ್ಮೇಲೆ ಅವ್ರನ್ನ ಹೇಗೆ PUCಗೆ ಸೇರ್ಸೋಕ್ಕಾಗತ್ತೆ, ಅಥವಾ ಕಾಲೇಜಲ್ಲಿ ಹೇಗೆ ಅವ್ರನ್ನ ಅಡ್ಮಿಷನ್ ಕೊಡ್ತಾರೆ? ಆಗೋದಿಲ್ಲ. ಹಾಗಾಗಿ ಒಂದೊಂದು ಶಾಸ್ತ್ರ ಕಲಿಬೇಕು ಅಂದರೂ ತುಂಬ ದಿನಗಳು ಬೇಕಾಗತ್ತೆ. ಈಗ ಅದು ಸಾಧ್ಯ ಆಗಲ್ಲ, ಭಾಳ ಕಷ್ಟ. ಆದರೆ ಪರಿಹಾರ ಇಲ್ಲವೇ ಇಲ್ಲ ಅಂತ ಏನಿಲ್ಲ. ವಿಷ್ಣು ಶರ್ಮಾ ಅಂತ ಹೇಳಿ ಬಹಳ ವಯಸ್ಸಾದಂತಹ 80 ವರ್ಷ ಅವ್ರಿಗಾಗಿತ್ತು ಆವಾಗ, ಅಂಥ ಒಬ್ಬರು ವಿದ್ವಾಂಸರಿದ್ದಾರೆ. ಅವರ ಶಿಷ್ಯರ ಮಧ್ಯೆ ಅವರಿಗೆ ತುಂಬ ದೊಡ್ಡ ಹೆಸರಿದೆ. ಅವರ ಹತ್ರ ನಮ್ಮ ರಾಜಕುಮಾರರನ್ನು ಬಿಟ್ಟರೆ ಅವರು ದಾರಿಗೆ ಬರ್ತಾರೆ ಅಂತ ಹೇಳಿದಾಗ ಆ ವಿಷ್ಣು ಶರ್ಮನನ್ನು ಆಸ್ಥಾನಕ್ಕೆ ಕರೆಸಿ ವಿಷ್ಣು ಶರ್ಮನಿಗೆ ಹೇಳ್ತಾನೆ, ನನ್ನ ಈ 3 ಮಕ್ಕಳನ್ನ ನೀವು ದಾರಿಗೆ ತಂದರೆ, ಅಂದರೆ ಅವ್ರನ್ನ ಯೋಗ್ಯರನ್ನಾಗಿ ವಿದ್ಯಾವಂತರನ್ನಾಗಿ ಮಾಡಿ ಮುಂದೆ ಈ ರಾಜ್ಯವನ್ನು ನಡೆಸೋ ಅಂತಹ ಸಾಮರ್ಥ್ಯವನ್ನು ಅವರಿಗೆ ತಂದುಕೊಟ್ರೆ ಆದರೆ
ನಿಮಗೆ ನಾನು 100 ಗ್ರಾಮಗಳ ಒಡೆತನವನ್ನು ಕೊಡ್ತೀನಿ ಅಂತ ಹೇಳಿ ಅವನು ಅವ್ರ ಹತ್ರ ಕೇಳ್ಕೊಳ್ತಾನೆ. ಕೇಳ್ಕೊಂಡಾಗ ವಿಷ್ಣು ಶರ್ಮಾ ಹೇಳ್ತಾರೆ, ನನಗೀಗ 80 ವರ್ಷ ಆಗಿದೆ, ನನಗೆ ಯಾಕೆ ಈ ಗ್ರಾಮಗಳ ಒಡೆತನ, ದುಡ್ಡು ಅವೆಲ್ಲ ಬೇಡ. ಆದರೆ ನೀನು ಕೇಳ್ತಾ ಇದೀಯಾ, ಯುವಕರು ಅಂದರೆ ಒಂದು ರಾಜ್ಯಕ್ಕೆ ವಾರಸುದಾರರಾಗಬೇಕಾಗಿರುವಂಥ ಮಕ್ಕಳು ಹಾದಿ ತಪ್ಪಬಾರ್ದು, ಅವರನ್ನು ನಾನು ಸರಿಯಾದ ದಾರಿಗೆ ಇವತ್ತಿನಿಂದ 8 ತಿಂಗಳ ಒಳಗೆ, ನೋಡಿ ಟೈಮ್ ಹೇಳೋದು, 8 ತಿಂಗಳ ಒಳಗೆ ನಾನು ಅವರಿಗೆ ಎಲ್ಲವನ್ನೂ ಸರಿಯಾಗಿ ಹೇಳ್ಕೊಡ್ತೀನಿ, ನೀನು ಬರೆದಿಟ್ಕೋ ಇದನ್ನು, ನನಗೆ ನೀನೇನು ಕೊಡೋದು ಬೇಡ ಅಂತ ಹೇಳಿ ಅವನು ಅವರನ್ನು ಕರ್ಕೊಂಡು ಹೋಗ್ತಾನೆ. ರಾಜ 3 ಜನನ ಅವರಿಗೆ ಒಪ್ಪಿಸ್ತಾನೆ. ಒಪ್ಪಿಸಿದ ಮೇಲೆ ವಿಷ್ಣು ಶರ್ಮಾ ಅವರಿಗೆ ಯಾವ ಥರ ಪಾಠ ಮಾಡ್ತಾನೆ, ತರಗತಿ ಇಟ್ಕೊಳ್ಳಲ್ಲ, ಅಲ್ಲಿ ಇಷ್ಟು ಪೀರಿಯಡ್ಗೆ ಇಷ್ಟು ಪಾಠ ಮಾಡಬೇಕು ಅದೆಲ್ಲ ಏನೂ ಇಲ್ಲ, ಎಕ್ಸಾಮ್ ಬರಿಬೇಕು ಅದೂ ಇಲ್ಲ. ಪೂರ್ತಿಯಾಗಿ ಆ ರಾಜಕುಮಾರರನ್ನು ತಿದ್ದಿದ್ದು ಹೇಗೆ ಅಂತಂದರೆ ಕಥೆಗಳ ಮೂಲಕವೇ ತಿದ್ದುತ್ತಾ ಹೋಗ್ತಾನೆ. ಈ ಕಥೆಗಳ ಮೂಲಕ ತಿದ್ದಿದ್ದಾದರೂ ಹೇಗೆ ಅಂತಂದರೆ ನೋಡಿ, ಆ ಪಂಚತಂತ್ರದಲ್ಲಿ ಪಾತ್ರಗಳು ಯಾವುವು, ಅಲ್ಲಿ ಕತೆ ಹೇಳೋರು, ಕತೆ ಕೇಳೋರು, ಮತ್ತು ಅಲ್ಲಿ ಮಂತ್ರಿ ಕೆಲಸ ಮಾಡೋದು, ಇದೆಲ್ಲ ಇರೋವಂಥದ್ದೆಲ್ಲ ಅಲ್ಲಿ ನಿಮ್ಮ ಹಾಗಿರೋವಂಥ ಮನುಷ್ಯರಲ್ಲ, ಪ್ರಾಣಿಗಳು, ಪಕ್ಷಿಗಳು. ಅದು ಗೊತ್ತಿದೆ ಅಲ್ವಾ, ಪ್ರಾಣಿ ಪಕ್ಷಿಗಳೇ ಅಲ್ಲಿ ಆ ಕಥೆಯಲ್ಲಿ ಪಾತ್ರಧಾರಿಗಳಾಗಿ ಇರೋದು. ಅವರೇ ದೊಡ್ಡ ದೊಡ್ಡ ಜವಾಬ್ದಾರಿಯನ್ನು ವಹಿಸ್ಕೊಳ್ಳೋದು, ಅವರೇ ಸಂಧಾನ ಮಾಡಿಸೋದು ರಾಜರಿಗೆ ನಡುವೆ, ಅವರೇ ಬುದ್ಧಿಯನ್ನು ಹೇಳೋದು, ಇದೆಲ್ಲ ಮಾಡೋದು ಅಲ್ಲಿ ಪ್ರಾಣಿ ಪಕ್ಷಿಗಳೇ. ಈ ಪ್ರಾಣಿ ಪಕ್ಷಿಗಳ ಪಾತ್ರಗಳನ್ನು ಸೃಷ್ಟಿ ಮಾಡಿ ವಿಷ್ಣು ಶರ್ಮಾ ರಾಜಕುಮಾರರಿಗೆಲ್ಲ ಕತೆ ಹೇಳ್ತಾ ಹೋಗ್ತಾನೆ. ಕತೆ ಹೆಚ್ಚು ಕಡಿಮೆ ಒಂದು 300ಕ್ಕಿಂತ ಹೆಚ್ಚು ಕತೆ ಇತ್ತು ಅಂತ ಹೇಳ್ತಾರೆ. ಇವಾಗ ಅದೆಲ್ಲ ಹೋಗ್ತಾ ಕಡಿಮೆ ಆಗಿ ಸುಮಾರೊಂದು 70ರಿಂದ 75 ಕಥೆಗಳು ಇವೆ ಅಂತ ಹೇಳ್ತಾರೆ. ಒಂದಕ್ಕೊಂದಕ್ಕೆ ತುಂಬ ಸಂಬಂಧ ಇರೋ ಕಥೆಗಳು, ಕಥೆಯೊಳಗೆ ಕಥೆ, ಒಂದು ಕತೆ ಇನ್ನೊಂದು ಕತೆಗೆ ಲಿಂಕ್ ಕೊಡುತ್ತೆ. ಈ ರೀತಿಯಾಗಿ 75 ಕಥೆಗಳು ಸುಮಾರು ಉಳ್ಕೊಂಡಿವೆ ಅಂತ ಹೇಳಿ ಇದರಲ್ಲಿ ಹೇಳ್ತಾರೆ. ಈ ಪ್ರಾಣಿಗಳನ್ನು, ಪಕ್ಷಿಗಳನ್ನು ಪಾತ್ರಗಳನ್ನಾಗಿ ಮಾಡಿಕೊಂಡು ಅದರ ಮೂಲಕ ಕತೆ ಹೇಳಿಸ್ತಾರೆ. ಅವಾಗೇನಾಗುತ್ತೆ, ನಮಗೇ ಗೊತ್ತಿಲ್ಲದೆ ಏನನ್ಸುತ್ತೆ, ನೋಡಿದ್ಯಾ ಈ ಪ್ರಾಣಿ ಪಕ್ಷಿಗಳಿಗೆ ಇಷ್ಟೊಂದೆಲ್ಲ ಬುದ್ಧಿವಂತಿಕೆ ಇದೆಯಲ್ಲ, ನಮಗೆ ಇದಿಲ್ಲದೆ ಹೋಯ್ತಲ್ಲ, ಇಂಥವಕ್ಕೆ ಇಷ್ಟು ಬುದ್ಧಿ ಇರಬೇಕಾದ್ರೆ ಇವೇ ಹೀಗೆಲ್ಲ ರಾಜ್ಯ ಆಳತ್ವೆ, ಇವೇ ಹೀಗೆಲ್ಲ ರಾಜ್ಯದ ಪ್ರಜೆಗಳ ಸುರಕ್ಷೆಯನ್ನು ನೋಡ್ಕೊಳತ್ವೆ, ಇವೇ ಇಷ್ಟು ಚೆನ್ನಾಗಿವೆ ಅಂತಂದ ಮೇಲೆ ನಾವೂ ಕೂಡ ಕಲ್ತ್ಕೊಳ್ಬೇಕು ಅನ್ನೋವಂತಹ ಒಂದು ಹುಮ್ಮಸ್ಸು, ಆಸೆ ತನ್ನಿಂದ ತಾನೇ ಬರುತ್ತೆ. ಸಾಧಾರಣ ಹಾಗೆ ಅಲ್ವಾ, ನಾವು ಪಕ್ಕದಲ್ಲಿ ಇರೋರನ್ನ ನೋಡೇ ಹೆಚ್ಚು ಕಲಿಯೋದು. ವಿದ್ಯಾರ್ಥಿಗಳು ಅಷ್ಟೇ, ನಿಮ್ಮ ತರಗತಿನಲ್ಲಿ ನಿಮ್ಮ ಸಹಪಾಠಿಗಳನ್ನು ನೋಡೇ ಎಷ್ಟೋ ವಿಷಯಗಳನ್ನು ನಾವು ಕಲಿತ್ಕೊಳ್ಳೋದಾಗತ್ತೆ. ಹಾಗೆ ಅದನ್ನು ನೋಡಿ ಕಲಿಯೋದಕ್ಕೆ ಅವನು ವಿಷ್ಣು ಶರ್ಮಾ ಆ ಥರ ತಂತ್ರವನ್ನು ಮಾಡಿಕೊಟ್ಟ ಅಂತ ಹೇಳ್ತಾರೆ. ಇನ್ನು ಇಲ್ಲಿರೋ ಅಂಥ ಯಾವ ಕಥೆಯೂ ಒಂಥರ ಕೃತಕ ಅಂತ ಅನಿಸಲ್ಲ, ಆರ್ಟಿಫಿಷಿಯಲ್ ಅನಿಸಲ್ಲ, ಪೂರ್ತಿ ಕಲ್ಪನೆ ಅಂತಲೂ ಅನಿಸಲ್ಲ, ಇಮ್ಯಾಜಿನರಿ ಅಂತಲೂ ಅನಿಸೋದಿಲ್ಲ. ಇಲ್ಲಿರೋದೆಲ್ಲ ಏನು, ರಾಜಕುಮಾರರಿಗೆ ಅವರು ಬುದ್ಧಿ ಹೇಳಿದ್ರೂ ಕೂಡ ಅಲ್ಲಿರೋದೆಲ್ಲ ನಮ್ಮ ಜೀವನಕ್ಕೂ ಬೇಕಾದದ್ದು. ಪಂಚತಂತ್ರಕ್ಕೆ 5 ತಂತ್ರಗಳಿರೋದ್ರಿಂದ ಪಂಚತಂತ್ರ ಅಂತ ಹೆಸರು ಬಂತು ಅಂತ ನಿಮ್ಮಲ್ಲಿ ಯಾರೋ ಹೇಳಿದ್ರಿ. ತುಂಬ ಸುಂದರವಾದಂಥ ಉತ್ತರ, ಪಂಚತಂತ್ರ ಅಂತ ಹೇಳಿರೋದು. ಅದು ಯಾವ್ಯಾವ ತಂತ್ರ, ಅದು 5 ತಂತ್ರಗಳಿವೆ. ಪಂಚ ಅಂದರೆ 5, ತಂತ್ರ ಅಂದರೆ ಉಪಾಯ ಅಂತ ಹೇಳಿಬಿಟ್ಟು 5 ಉಪಾಯಗಳನ್ನು ಹೇಳುತ್ತೆ. ಇದು ರಾಜನಿಗೆ ಮತ್ತು ಸಾಮಾನ್ಯ ಜನಕ್ಕೆ ಎಲ್ರಿಗೂ ಬೇಕಾದಂಥ 5 ಉಪಾಯಗಳು. 5 ಉಪಾಯಗಳು ಯಾವುವು? ಮಿತ್ರಭೇದ ಮೊದಲನೇದು, ಅಂದರೆ ಕ್ಲೋಸ್ ಫ್ರೆಂಡ್ಸ್ ಆಗಿರ್ತಾರೆ, ಆ ಕ್ಲೋಸ್ ಫ್ರೆಂಡ್ಸ್ ಆಗಿರೋರ ಮಧ್ಯ ಒಡಕನ್ನು ತಂದಿಡೋದು. ಆಗತ್ತಲ್ವಾ, ನಿಮ್ಮಲ್ಲೂ ಗೆಳೆಯರ ಮಧ್ಯ ಯಾರೋ ಒಬ್ಬರು ಒಡಕನ್ನು ತಂದಿಟ್ಬಿಟ್ಟು ನಿಮ್ಮಿಬ್ಬರು ಗೆಳೆಯನ ನೀವು ಸಂಘ ಬಿಟ್ಬಿಡೋದು, ಆ ಥರ ಎಲ್ಲ ಮಾಡೋದುಂಟಲ್ವ. ಹಾಗೆ ರಾಜಕೀಯದಲ್ಲೂ ಅದು ನಡೆಯುತ್ತೆ, ಸಾಮಾನ್ಯರ ಜೀವನದಲ್ಲೂ ನಡೆಯುತ್ತೆ. ಅದು ಮಿತ್ರಭೇದ ಅಂತ ಆಗುತ್ತೆ. ಎರಡನೇದು ಮಿತ್ರ ಸಂಪ್ರಾಪ್ತಿ ಅಂತ, ಅದು ಮಿತ್ರರನ್ನು ಪಡ್ಕೊಳ್ಳೋದು ಹೇಗೆ ಗಳಿಸ್ಕೊಳ್ಳೋದು ಅಂತ. ಅದು ಕಷ್ಟ ಅಲ್ವಾ, ಅದಕ್ಕೂ ಉಪಾಯ ಬೇಕು, ಸುಮ್ಮನೆ ಎಲ್ಲ ಫ್ರೆಂಡ್ಸ್ ಆಗೋದಿಲ್ಲ ಅದು. ಇನ್ನು ಲಬ್ಧ ಪ್ರಣಾಶ ಅಂತ, ನಾವು ಯಾವುದನ್ನು ಗಳಿಸ್ಕೊಂಡಿರ್ತೀವೋ ಅದನ್ನು ಕಳ್ಕೊಳ್ಳೋದು ಅಂತ ಅರ್ಥ. ಇನ್ನು ಕಾಕೋಲುಕೀಯ ಅಂತ, ಕಾಗೆ ಮತ್ತು ಗೂಬೆಗೆ ಸಂಬಂಧಿಸಿದಂತಹ ಒಂದು ಕಥೆಯನ್ನು ಹೇಳುವಂಥದ್ದು ಕಾಕೋಲುಕೀಯ ಅಂತ ಹೇಳಿಬಿಟ್ಟು. ಇನ್ನು ಕೊನೆಯದು ಯಾವುದು ಅಂತ ಹೇಳಿದ್ರೆ ಲಬ್ಧ ಪ್ರಣಾಶ, ಮಿತ್ರ ಸಂಪ್ರಾಪ್ತಿ, ಕಾಕೋಲುಕೀಯ, ಈ 5 ತಂತ್ರಗಳನ್ನು ಅದು ಹೇಳ್ತಾ ಹೋಗುತ್ತೆ. ಅದಾದ ಮೇಲೆ
ನಾವು ಇವಾಗ ಏನನ್ನು ನೋಡ್ಬೋದು ಅಂತ ಹೇಳಿದ್ರೆ, ಒಂದು ಕಥೆಯನ್ನು ಇಟ್ಕೊಂಡು ಮುಂದುವರಿಬೋದು ಅಂತ ಅನಿಸುತ್ತೆ. ನಿಮಗೆ ಕಥೆಯನ್ನು ಹೇಳೋದ್ರ ಮೂಲಕ ಈ ಪಂಚತಂತ್ರದ ಇದು ಹೇಗಿದೆ ಅಂತ ಹೇಳೋಣ. ಮೊದಲನೆಯ ಕಥೆಯಿಂದ ನಾವು ಆರಂಭಿಸ್ಬೋದು. ಮೊದಲಿಗೆ ಬರುವಂಥದ್ದು ಮಿತ್ರಭೇದದ ಒಂದು ಕಥೆ ಬರುತ್ತೆ. ಈ ಮಿತ್ರಭೇದದ ಕಥೆ ಶುರು ಆಗೋದು ಹೇಗೆ ಅಂತಂದರೆ, ಒಬ್ಬ ವ್ಯಾಪಾರ ಮಾಡುವಂತಹ ಶೆಟ್ರು ಅಂತೀವಲ್ಲ, ಇವತ್ತು ವ್ಯಾಪಾರ ಮಾಡ್ತಾರೆ, ವ್ಯಾಪಾರಿಗಳು, ವಣಿಕರು ಅಂತ ಕರೀತಾರೆ. ಅವನು ತಾನು ವ್ಯಾಪಾರ ಮಾಡಬೇಕು ಅಂತ ಹೋಗ್ತಾನೆ. ಯಾತಕ್ಕೆ ವ್ಯಾಪಾರ ಮಾಡಬೇಕು? ಸಾಧಾರಣವಾಗಿ ದುಡ್ಡು ಸಂಪಾದನೆ ಮಾಡೋದಕ್ಕೆ ವ್ಯಾಪಾರ ಮಾಡೋದು. ದುಡ್ಡು ಚೆನ್ನಾಗಿ ಸಂಪಾದನೆ ಮಾಡಿದ್ರೆ ಚೆನ್ನಾಗಿ ಜೀವನವನ್ನು ನಡೆಸ್ಬೋದು. ದುಡ್ಡಿಲ್ಲದೆ ಇದ್ದವರನ್ನು ಯಾರೂ ಗೌರವಿಸಲ್ಲ ಅನ್ನೋದು ಪಂಚತಂತ್ರ ಹೇಳೋ ಮಾತು. ನಿಜಾನೋ ಅಲ್ವೋ? ದುಡ್ಡಿಲ್ಲದೆ ಇದ್ದರೆ ಗೌರವ ಇರೋದಿಲ್ಲ. ಬೇರೆ ವಿದ್ಯೆ ಇದ್ದರೆ ಇರುತ್ತೆ ಗೌರವ, ಆದರೆ ವಿದ್ಯೆಯಿಂದಲೂ ಆಮೇಲೆ ದುಡ್ಡನ್ನೇ ಸಂಪಾದಿಸೋದಾಗತ್ತೆ. ಲೋಕದಲ್ಲಿ, ಸಮಾಜದಲ್ಲಿ ಸಾಮಾನ್ಯವಾಗಿ ದುಡ್ಡಿಗೆ ಅದರದ್ದೇ ಆದಂಥ ಬೆಲೆ ಇದ್ದೇ ಇದೆ. ದುಡ್ಡಿಲ್ಲದೆ ಇದ್ದರೆ ಏನೇನಾಗುತ್ತೆ ಅಂತ ಎಲ್ಲ ಹೇಳ್ತಾ ಇದ್ದಾರೆ ನೋಡಿ. ಅವರು ಬೇಕಾದಷ್ಟು ವಿಷಯಗಳನ್ನು ಹೇಳ್ತಾರೆ. ದುಡ್ಡು ಯಾರ ಹತ್ರ ಇರುತ್ತೋ ಅವರಿಗೆ ಎಲ್ಲರೂ ಮಿತ್ರರಾಗ್ತಾರಂತೆ. ಯಾರಿಗೆ ದುಡ್ಡಿರೋದಿಲ್ವೋ ಅವರನ್ನು ಯಾರೂ ವಿಚಾರಿಸೋದೇ ಇಲ್ಲ, ಅವರಿಗೆ ಯಾರೂ ಬೇಗ ಮಿತ್ರರಾಗೋದಿಲ್ಲ. ಹಾಗಾಗಿ ಯಾರಿಗೆ ದುಡ್ಡಿರುತ್ತೋ ಅವರೇ ಪೌರುಷವಂತರು, ಅವರೇ ಚೆನ್ನಾಗಿ ಕೆಲಸ ಮಾಡೋರು. ಅವ್ರು ಚೆನ್ನಾಗಿ ಹಾಡದೇ ಇದ್ರೂ ಅವ್ರನ್ನ ಒಳ್ಳೆ ಸಂಗೀತಗಾರರು ಅಂತ ಕರೀತಾರೆ, ಕಲೆ ಇದೆ ಅಂತೆಲ್ಲ ಕರೀತಾರೆ. ಹಾಗಾಗಿ ದುಡ್ಡಿಗೆ ತುಂಬ ಪ್ರಾಶಸ್ತ್ಯ ಇದೆ. ಹಾಗಾಗಿ ನಾನು ಚೆನ್ನಾಗಿ ದುಡ್ಡನ್ನು ಸಂಪಾದಿಸಬೇಕು. ಇಲ್ಲ ಅಂತಂದರೆ ನೋಡಿ, ದುಡ್ಡು ಚೆನ್ನಾಗಿ ಯಾರ ಹತ್ರ ಇರುತ್ತೋ ಅವನು ಮುದುಕ ಆಗಿದ್ದರೂ ಕೂಡ ಅವನಿಗೆ ಹೆಣ್ಣು ಕೊಡ್ತಾರಂತೆ. ದುಡ್ಡು ಇಲ್ಲದೆ ಇದ್ದವ್ರ ಹತ್ರ ಅವನು ಚೆನ್ನಾಗಿ ಯುವಕನಾಗಿದ್ದರೂ ಕೂಡ ಯೋಚನೆ ಮಾಡ್ತಾರಂತೆ, ಇವನಿಗೇನು ಇಲ್ಲ, ಇವನಿಗೆ ಹೆಣ್ಣು ಕೊಟ್ಟರೆ ನಮ್ಮನೆ ಹುಡುಗಿ ಹೇಗೆ ಬದುಕ್ತಾಳೆ ಅಂತ ಎಲ್ಲ ಹೇಳಿ. ಹಾಗಾಗಿ ದುಡ್ಡು ತುಂಬ ಮುಖ್ಯ ಅಂತ ಹೇಳಿ ಅವನು ಯೋಚನೆ ಮಾಡ್ತಾನಂತೆ. ಯಾವ್ಯಾವ ಥರ ದುಡ್ಡನ್ನು ಸಂಪಾದಿಸ್ಬೋದು ಅಂತೆಲ್ಲ ಬೇಕಾದಷ್ಟು ಯೋಚನೆ ಮಾಡ್ಕೊಂಡು ಅವನು ಏನು ಮಾಡ್ತಾನೆ, ವ್ಯಾಪಾರವೇ ಸರಿಯಾದ್ದು ಅಂತ ಹೇಳ್ತಾನೆ. ಇನ್ನು ಯಾವ್ಯಾವ ಥರ ದುಡ್ಡು ಸಂಪಾದಿಸ್ಬೋದು ಅಂತ ಪಂಚತಂತ್ರ ಹೇಳುತ್ತೆ. ದುಡ್ಡು ಸಂಪಾದಿಸೋಕ್ಕೆ ಇವತ್ತು ನಮಗೆಲ್ಲ ಗೊತ್ತಿರೋದೇನು, ಎಲ್ಲರೂ ಹೋಗಿ ಕೆಲಸಕ್ಕೆ ಸೇರ್ಕೋಬೇಕು, ಹೌದಲ್ವಾ? ಅದನ್ನು ಬಿಟ್ಟರೆ ಬೇರೆ ಏನು ದುಡ್ಡು ಸಂಪಾದಿಸೋ ಮಾರ್ಗ ನಮಗೆ ತಕ್ಷಣಕ್ಕೆ ಗೊತ್ತಾಗೋದಿಲ್ಲ. ಆದರೆ ಬೇಕಾದಷ್ಟು ಮಾರ್ಗ ಇದೆ ಅಂತ ಹೇಳ್ತಾರೆ. ಮೊದಲೆಲ್ಲ ಯಾರ ಹತ್ರ ಹೋಗಿ ಬೇಡೋದು, ನಮಗೆ ಬೇಕು, ಏನೂ ಇಲ್ಲ, ಸಹಾಯ ಮಾಡಿ ಅಂತ ಹೇಳಿಬಿಟ್ಟು. ಇನ್ನು ಏನು ಮಾಡೋದು, ಎಲ್ಲರೂ ಹೋಗಿ ರಾಜನ ಹತ್ರ ಆಶ್ರಯ ಪಡ್ಕೊಂಡು ಅಲ್ಲಿ ತಮ್ಮ ವಿದ್ಯೆಯನ್ನು ಪ್ರದರ್ಶಿಸೋದು. ಆಮೇಲೆ ಕೃಷಿ ಕರ್ಮಗಳು ಅಂದರೆ ವ್ಯವಸಾಯ ಮಾಡೋದು. ಅದಾದ ಮೇಲೆ ವಿದ್ಯೆಯನ್ನು ಸಂಪಾದಿಸೋದು, ಗುರು ಹತ್ರ ಹೋಗಿ ವಿದ್ಯೆಯನ್ನು ಸಂಪಾದಿಸಿ ವಿದ್ಯೆಯ ಬಲದಿಂದ ಅದನ್ನು ನಾವು ಸಂಪಾದನೆ ಮಾಡ್ಬೋದು. ಇನ್ನು ಬಡ್ಡಿ ವ್ಯವಹಾರ ಅಂದರೆ ಪಾನ್ ಬ್ರೋಕಿಂಗ್ ಅಂತೀವಲ್ಲ, ಯಾರ್ದಾರು ವಸ್ತುವನ್ನು ಅಡ ಇಟ್ಕೊಂಡು ಅದಕ್ಕೆ ಬಡ್ಡಿ ಕೊಟ್ಕೊಂಡು ಹಾಗೆ ಸಂಪಾದಿಸೋದು, ಇವೆಲ್ಲ ಇದೆ. ಅದ್ರ ಜೊತೆಗೆ ವ್ಯಾಪಾರ ಮಾಡೋದು ಇದೆ. ಇದೆಲ್ಲವನ್ನೂ ಹೇಳಿಬಿಟ್ಟು ಆ ವ್ಯಾಪಾರಿ ಏನು ಯೋಚನೆ ಮಾಡ್ತಾನಂತೆ, ಅವನ ಹೆಸರು ವರ್ಧಮಾನಕ ಅಂತ. ಹೆಸರುಗಳು ಅಷ್ಟೇ ಬಹಳ ವಿಶೇಷವಾಗಿರುತ್ತೆ ಈ ಪಂಚತಂತ್ರದಲ್ಲಿ. ವರ್ಧಮಾನಕ ಅಂತ ಅವನು ಇಲ್ಲ ಮಿಕ್ಕಿದ್ದೆಲ್ಲ ಬಹಳ ಕಷ್ಟ. ಮಳೆ ಬಂದರೆ ವ್ಯವಸಾಯ ಮಾಡೋಕ್ಕಾಗೋದು, ರಾಜನ ಹತ್ರ ಇದ್ದರೆ ಅವನು ಕೋಪ ಬಂದರೆ ನಮ್ಮನ್ನು ಓಡಿಸ್ಬಿಡ್ತಾನೆ. ಆಮೇಲೆ ಬಡ್ಡಿಗೆ ಇಟ್ಕೊಂಡಿದ್ದು ಅವನೇನು ಮಾಡ್ತಾನೆ, ಸರಿಯಾಗಿ ಬಡ್ಡಿ ಕೊಡದೆ ಹೋದರೆ ಏನೂ ಸಂಪಾದನೆ ಆಗೋದಿಲ್ಲ. ಇನ್ನು ವಿದ್ಯೆ ಗಳಿಸೋದು ಅಂದರೆ ಬಹಳ ಕಷ್ಟ ಅದು. ಹಾಗಾಗಿ ತುಂಬ ಸುಲಭವಾದ ಮಾರ್ಗ ಅಂದರೆ ವ್ಯಾಪಾರ ಮಾಡೋದು ಅಂತ ಹೇಳಿ ನಿರ್ಧಾರ ಮಾಡಿಕೊಂಡು ಅವನೇನು ಮಾಡ್ತಾನಂತೆ, ವ್ಯಾಪಾರಕ್ಕೆ ಹೊರಡ್ತಾನೆ. ವ್ಯಾಪಾರದಲ್ಲೂ ಬೇರೆ ಬೇರೆ ವ್ಯಾಪಾರ ಮಾಡ್ಬೋದು. ಆದರೆ ಎಲ್ಲದಕ್ಕಿಂತ ಲಾಭದಾಯಕವಾದ ವ್ಯಾಪಾರ ಯಾವುದು ಅಂತಂದರೆ ಈ ಪರ್ಫ್ಯೂಮ್ಸ್ ಇದೆಯಲ್ಲ ಅದನ್ನು ಮಾರಾಟ ಮಾಡೋದು ಅಂತ ಯೋಚನೆ ಮಾಡ್ತಾನೆ. ನೋಡಿ ಏನೇನೆಲ್ಲ ಪಂಚತಂತ್ರ ಹೇಳ್ತಾ ಇದೆ ಅಂದರೆ, ಪರ್ಫ್ಯೂಮ್ಸ್ ಅಂದರೆ ಸೆಂಟ್ ಎಲ್ಲ ಹೇಳ್ತೀವಲ್ಲ ಆ ಥರದ್ದು ಅಂತ. ಯಾತಕ್ಕೆ ನೋಡಿ, ಬೇರೆದೆಲ್ಲ ಈ ಬಟ್ಟೆ ವ್ಯಾಪಾರ ಮಾಡಬೇಕು ಅಂದರೆ ಅದ್ರದ್ದು ಬಂಡಲ್ ಸಿಕ್ಕಾಪಟ್ಟೆ ದೊಡ್ಡದು, ಅದನ್ನು ಇಡೋದಕ್ಕೆ ದೊಡ್ಡ ಉಗ್ರಾಣ ಬೇಕು. ಅದಕ್ಕೆ ಏನಾದ್ರು ಬೆಂಕಿ ಗಿಂಕಿ ಬಿದ್ದುಬಿಟ್ರೆ ಎಲ್ಲ ಹಾಳಾಗೋಗುತ್ತೆ. ಅದನ್ನು ತೊಗೊಂಡು ಹೋಗುವಾಗ ಮಳೆ ಬಂದರೆ ನೆಂದೋಗುತ್ತೆ. ಆಮೇಲೆ ಫ್ಯಾಷನ್ ಚೇಂಜ್ ಆಗಿಬಿಟ್ರೆ ಆ ಬಟ್ಟೆಗೆ ಬೆಲೆ ಇರೋದಿಲ್ಲ. ಈ ಪರ್ಫ್ಯೂಮ್ ವ್ಯಾಪಾರಕ್ಕೆ ಮಾತ್ರ ಅದು ಯಾವ ಒಂದು ಆಪತ್ತು ಇಲ್ಲ ಅಂದ್ಬಿಟ್ಟು ಅದನ್ನು ಒಂದು ರೂಪಾಯಿಗೆ ತೊಗೊಂಡಿದ್ದನ್ನು 100 ರೂಪಾಯಿಗೆ ಮಾರ್ಬೋದು. ಇವತ್ತು ಅಷ್ಟೇ ಅಲ್ವಾ, ಪರ್ಫ್ಯೂಮಿಗೆ ಸಿಕ್ಕಾಪಟ್ಟೆ ಬೆಲೆ, ನಿಮಗೆಲ್ಲ ಗೊತ್ತಿರ್ಬೋದು. ಹಾಗಾಗಿ ಅದನ್ನು ವ್ಯಾಪಾರ ಮಾಡೋಣ ಅಂತ ಯೋಚನೆ ಮಾಡಿ ಅವನೇನು ಮಾಡ್ತಾನಂತೆ, ಆ ವ್ಯಾಪಾರವನ್ನು ಮಾಡೋದಕ್ಕೆ ಹೊರಡ್ತಾನೆ. ಹೊರಟಾಗ ಈ ಯಾವ್ಯಾವ ಥರ ವ್ಯಾಪಾರ ಮಾಡಿ ಲಾಭ ಗಳಿಸ್ಬೋದು ಅನ್ನೋದಕ್ಕೆ ಇವತ್ತೆಲ್ಲ ನಾನು ಹೇಳಿದೆ ಅಲ್ವಾ, ನಮ್ಮ ಇವತ್ತಿನ ಜೀವನದಲ್ಲಿ ಏನೇನು ನಡೆಯುತ್ತೋ ಅದನ್ನು ಹೇಳಿದೆ ಪಂಚತಂತ್ರ ಅಂತ. ಎಲ್ಲಿವರೆಗೆ ಅಂತಂದರೆ,
ಈ ತೂಕ ಮಾಡ್ತಾರಲ್ಲ, ತೂಕ ಎಲ್ಲ ಮಾಡುವಾಗ ಅದರಲ್ಲಿ ಮೋಸ ಮಾಡಿ ಸಿಕ್ಕಾಪಟ್ಟೆ ದುಡ್ಡೆಲ್ಲ ಸಂಪಾದಿಸೋದೆಲ್ಲ ನೀವು ಓದಿರ್ತೀರ, ಪೇಪರಲ್ಲಿ ಓದಿರ್ತೀರ, ಕತೆಗಳನ್ನು ಕೇಳಿರ್ತೀರ ವ್ಯಾಪಾರಿಗಳು ಮಾಡೋದನ್ನು. ಹಾಗೂ ಸಂಪಾದನೆ ಮಾಡ್ಬೋದು ಅನ್ನೋದನ್ನು ಪಂಚತಂತ್ರ ಅವತ್ತೇ ಹೇಳಿದೆ. ಹೀಗೆಲ್ಲ ಇರುವಾಗ ನಾನು ಸುಗಂಧದ ದ್ರವ್ಯಗಳ ವ್ಯಾಪಾರ ಮಾಡ್ತೀನಿ ಅಂತ ಅವನು ಹೊರಡ್ತಾನೆ. ಹೊರಟಿದ್ದೆಲ್ಲಿಗೆ? ಮಥುರಾ ಆ ದಿಕ್ಕಿಗೆ ಹೋಗುವಂತಹ ಈ ಕ್ಯಾರವಾನ್ಸ್ ಅಂತೀವಲ್ಲ, ಸಾರ್ಥ ವ್ಯಾಪಾರಿಗಳ ತಂಡ ಒಟ್ಟೊಟ್ಟಿಗೆ ಹೋಗ್ತಾ ಇತ್ತು ಹಿಂದೆಲ್ಲ ವ್ಯಾಪಾರ ಮಾಡೋದಕ್ಕೆ. ಆ ಒಂದು ದಾರಿಯನ್ನು ಹಿಡಿದು ಅವರುಗಳ ಜೊತೆ ತನ್ನ ಒಂದು ಭಾಂಡ ಅಂತಂದರೆ ಅದನ್ನು ಗಾಡಿ ಅಂತ ಕರೀತಾರೆ, ಟ್ರಾನ್ಸ್ಪೋರ್ಟ್ ಅಂತೀವಲ್ಲ, ಲಾರಿ ಅಂತೀವಲ್ಲ, ಆ ಥರ. ಆ ಕಾಲದಲ್ಲಿ ಎತ್ತುಗಳನ್ನು ಹೂಡಿ ಗಾಡಿಯನ್ನು ತೊಗೊಂಡು ಹೋಗ್ತಾ ಇದ್ರು ಅಲ್ವಾ. ಆ ಗಾಡಿಯನ್ನು ತೊಗೊಂಡವನು ಹೋಗ್ತಾನೆ. ಅವನ ಗಾಡಿಗೆ 2 ಎತ್ತುಗಳಿರುತ್ತೆ. ಯಾವುದು? ಸಂಜೀವಕ, ನಂದಕ ಅಂತ ಹೇಳಿ 2 ಎತ್ತುಗಳಿರುತ್ತೆ. ಆ ಎರಡನ್ನೂ ಹೂಡ್ಬಿಟ್ಟು ಆ ಗಾಡಿನಲ್ಲಿ ಹೋಗ್ತಾನೆ. ಹೀಗೆ ಹೋಗ್ತಿರ್ಬೇಕಾದ್ರೆ ಈ ಯಮುನಾ ನದಿಯನ್ನು ದಾಟುವಾಗ ಈ ಸಂಜೀವಕ 2 ನಂದಕ, ಸಂಜೀವಕ 2 ಎತ್ತು. ನೋಡಿ, ಎತ್ತುಗಳಿಗೂ ಹೆಸರು. ನಮ್ಮಲ್ಲೂ ಇಡ್ತೀವಲ್ವ ಎತ್ತುಗಳಿಗೆ, ಗಂಗೆ, ಗೌರಿ ಎಲ್ಲ ಇಡ್ತೀವಲ್ವ, ನಂದಿ, ಆ ಥರ ಎಲ್ಲ ಎತ್ತಿಗೆ ಹೆಸರು ಇಡ್ತೀವಲ್ವ. ಪಂಚತಂತ್ರದಲ್ಲೂ ಹೆಸರು ಉಂಟು. ಈ ಸಂಜೀವಕ, ನಂದಕ 2 ಎತ್ತುಗಳಲ್ಲಿ ಈ ಸಂಜೀವಕ ಅನ್ನೋಂತಹ ಎತ್ತು ಆ ಯಮುನೆಯ ಕೆಸರಲ್ಲಿ ಅದ್ರ ಕಾಲು ಸಿಕ್ಕಾಕೊಂಬಿಡತ್ತೆ. ಕಾಲು ಸಿಕ್ಕಾಕೊಂಡು ಕಾಲು ಮುರಿದೋಗುತ್ತೆ. ಮುರಿದೋಗ್ತಿದ್ದಾಗೆ 2 ಎತ್ತಿನಲ್ಲಿ ಒಂದು ಎತ್ತಿಗೆ ಕಾಲು ಮುರಿದೋದ್ರೆ ಏನಾಗುತ್ತೆ? ಕುಸಿದೋಯ್ತು. ಆ ಬಂಡಿ ಮುಂದಕ್ಕೆ ಹೋಗೋಕ್ಕಾಗಲಿಲ್ಲ. ಆಮೇಲೆ ಪಾಪ ಅವನಿಗೆ ಆ ಒಡೆಯ ಅವರ ವರ್ಧಮಾನಕ ಇದ್ದಾನಲ್ಲ, ಅವನಿಗೆ ತುಂಬ ಸಂಕಟ ಆಗುತ್ತೆ. ತಾನೇ ಬೆಳೆಸಿದಂಥ ಎತ್ತು ಅದು ಹೀಗೆ ಬಿಟ್ಟು ಹೋಗಬೇಕಲ್ಲ ಅಂತ ಹೇಳಿ ಅದಕ್ಕೆ 1-2-3 ದಿನ ಅಲ್ಲೇ ಅದಕ್ಕೆ ಉಪಚಾರ ಮಾಡ್ತಾ ಇರ್ತಾನೆ. ಆಮೇಲೆ ಮಿಕ್ಕ ವ್ಯಾಪಾರಿಗಳೆಲ್ಲ ಇರ್ತಾರಲ್ಲ ಸಾರ್ಥದಲ್ಲಿ, ಆ ಕ್ಯಾರವಾನಲ್ಲಿ ವ್ಯಾಪಾರಿಗಳ ತಂಡದಲ್ಲಿ, ಅವರೆಲ್ಲ ಹೇಳ್ತಾರೆ, ನೋಡಪ್ಪ, ಸುಮ್ಮನೆ ಕಾಲಹರಣ ಮಾಡಬಾರ್ದು. ಅದು ಒಂದು ಎತ್ತಿಗೆ ಕಾಲು ಮುರಿದೋಯ್ತು ಅಂತ ಹೇಳಿಬಿಟ್ಟು ನಾವು ಇಲ್ಲೇ ಕೂತಿದ್ರೆ ಮುಂದೆ ಹೋಗೋದು ಹೇಗೆ? ವ್ಯಾಪಾರ ಮಾಡೋದು ಹೇಗೆ? ವ್ಯಾಪಾರದಲ್ಲಿ ಲಾಭವನ್ನು ಗಳಿಸೋದು ಹೇಗೆ? ಆಗೋದಿಲ್ಲ. ಅದರಿಂದ ನೀನು ಅದನ್ನು ಇಲ್ಲೇ ಬಿಟ್ಬಿಟ್ಟು ಮುಂದಕ್ಕೆ ನಾವು ಹೋಗೋಣ ಅಂತ ಹೇಳಿ. ಯಾಕೆ ಅಂದರೆ ನೋಡಿ, ಅವರು ಅದಕ್ಕೊಂದು ಶ್ಲೋಕ ಕೂಡ ಹೇಳ್ತಾರೆ. ಏನು ಅಂತಂದರೆ, ಸ್ವಲ್ಪಕ್ಕೋಸ್ಕರ ದೊಡ್ಡದನ್ನು ಕಳ್ಕೊಳ್ಬಾರ್ದು. ಇದು ಇವತ್ತಿಗೂ ಬೇಕು ಅಲ್ವಾ? ಯಾವುದೋ ಒಂದು ಸಣ್ಣ ಕಾರಣಕ್ಕೆ ಯಾವುದಾದ್ರೂ ಒಂದು ದೊಡ್ಡ ಅಚೀವ್ಮೆಂಟು ಇರುತ್ತೆ ಅಂತ ಇಟ್ಕೊಳ್ಳಿ, ಅದನ್ನು ನಾವು ಬಿಡಬಾರ್ದು. ಯಾವತ್ತೂ ಲಾಭವನ್ನು ಬಿಡಬಾರ್ದು. ಸ್ವಲ್ಪದ ಒಂದು ಕಾರಣಕ್ಕೋಸ್ಕರ ಹೋಗ್ತಿರುವಾಗ ಏನೋ ಆಯಿತು ಅಂತ ಹೇಳಿಬಿಟ್ಟು ಅದಕ್ಕೆ ನಾವು ಮುಂದಕ್ಕೆ ಹೋಗದೇ ನಿಲ್ಲಿಸ್ಬಿಟ್ರೆ ಮುಂದೆ ಆಗಬೇಕಾದಂಥ ಒಳ್ಳೆಯ ಕೆಲಸ ನಿಂತು ಹೋಗುತ್ತೆ. ಸ್ವಲ್ಪದ ಪ್ರಯತ್ನದಿಂದ ಹೆಚ್ಚು ಲಾಭ ಗಳಿಸೋದಿದೆ ನೋಡಿ, ಅದೇ ಜಾಣತನ. ಹಾಗಾಗಿ ನೀನು ಈ 2 ಎತ್ತುಗಳಿಗೋಸ್ಕರ ನೀನು ಇದನ್ನು ಮಾಡಬೇಡ, ಹೋಗೋಣ ಮುಂದಕ್ಕೆ ಅಂತ ಹೇಳ್ತಾರೆ. ಇಲ್ಲಿ ನೋಡಿ, ಅವನ ಭಾವನೆಗೂ ಮತ್ತು ಪ್ರಾಕ್ಟಿಕ್ಯಾಲಿಟಿ ಎರಡಕ್ಕೂ ಕೂಡ ಒಂದು ಕಾನ್ಫ್ಲಿಕ್ಟ್ ಬರುತ್ತೆ. ಆಗ ವಾಸ್ತವವನ್ನೇ ಒಪ್ಕೋಬೇಕು, ಪ್ರಾಕ್ಟಿಕಲಾಗೇ ಇರಬೇಕು. ಭಾವನೆಯೂ ಬೇಕು, ಆದರೆ ಪ್ರಾಕ್ಟಿಕಾಲಿಟಿ ಅನ್ನೋದು ಲೈಫಿಗೆ ತುಂಬ ಬೇಕಾಗುತ್ತೆ. ಅದು ವ್ಯಾಪಾರ ಮಾಡೋರಿಗೆ, ರಾಜ್ಯವನ್ನು ಆಳೋರಿಗೆ, ದೇಶವನ್ನು ನಡೆಸೋರಿಗೆ ಇದು ತುಂಬ ಮುಖ್ಯ ಆಗುತ್ತೆ. ಅದನ್ನೇ ಪಂಚತಂತ್ರ ಹೇಳೋಕ್ಕೆ ಪ್ರಯತ್ನ ಪಡ್ತಾ ಇರೋದು. ಎಲ್ಲ ಕಡೆ ಅಷ್ಟೇ, ಸಾಮಾನ್ಯರದಲ್ಲೂ ಇದು ನಡೆಯುತ್ತೆ. ಆಗ ನೋಡಿದ್ರೆ ಅವನೇನು ಮಾಡ್ತಾನೆ, ವರ್ಧಮಾನಕ ಒಬ್ಬರಿಬ್ಬರನ್ನ ಅದ್ರ ಜೊತೆ ಬಿಡ್ತಾನೆ. ಅವ್ನು ಕರ್ಕೊಂಡು ಬಂದಿರ್ತಾನಲ್ಲ ರಕ್ಷಕರನ್ನ, ಭಟರನ್ನು ಬಿಟ್ಟುಬಿಟ್ಟು ಅವುಗಳನ್ನು ನೀನು ನೋಡ್ಕೋ, ಆ ಸಂಜೀವಕನ ಚೆನ್ನಾಗಿ ಅದ್ರ ಕಾಲು ಸರಿ ಮಾಡಿ ಆಮೇಲೆ ನೀನು ಬಾ ಅಂತ ಹೇಳಿ ಅವನು ಹೋಗ್ತಾನೆ. ಹೋದ ಮೇಲೆ ಈ ಸೇವಕರ ಗುಣ ಹೇಗಿರುತ್ತೆ ಅಂತ ನಾವು ಅವರವರ ಯಜಮಾನರು ಅಂದರೆ ಅವರ ಒಡೆಯರು, ಮಾಲೀಕರು ಎದುರಿಗಿದ್ದಾಗ ಯಾವ ಥರ ಕೆಲಸ ಮಾಡ್ತಾರೆ, ಮಾಲೀಕರು ಇಲ್ಲದೇ ಇದ್ದರೆ ಯಾವ ಥರ ಕೆಲಸ ಮಾಡ್ತಾರೆ. ಟೀಚರ್ ಇದ್ದಾಗ ನೀವು ಹೇಗಿರ್ತೀರಾ ಕ್ಲಾಸಲ್ಲಿ, ಟೀಚರ್ ಇಲ್ಲದೇ ಇದ್ದಾಗ ನೀವು ಹೇಗಿರ್ತೀರಾ ಕ್ಲಾಸಲ್ಲಿ, ಅಷ್ಟೇ ವ್ಯತ್ಯಾಸ. ಇಲ್ಲಿ ನೋಡಿ ಏನು ಮಾಡ್ತಾರೆ ಅವರು, ಎತ್ತನ್ನು ನೋಡ್ಕೊಳ್ಳಿ ಅಂತ ಬಿಟ್ಟು ಹೋದ ಅಲ್ವಾ. ಬಿಟ್ಟು ಹೋದಾಗ ಅವರು 1-2-3 ದಿನ ನೋಡ್ತಾರೆ. ನೋಡಿಬಿಟ್ಟು ಅವ್ರಿಗೂ ಬೇಜಾರಾಗುತ್ತೆ, ಅಯ್ಯೋ ಈ ಎತ್ತು ಸರಿ ಹೋಗಲ್ಲ, ಏನಿಲ್ಲ, ಇದನ್ನೇನು ಮಾಡೋದು ಅಂಥೇಳಿ ಅವನಿಗೆ ದುಡ್ಡೆಲ್ಲ ಕೊಟ್ಟು ಹೋಗಿರ್ತಾನೆ ಪಾಪ. ಅವನು ನೋಡ್ಕೊಳ್ಳಿ, ಇದಕ್ಕೇನಾದರೂ ಔಷಧಿ ಕೊಡಿಸ್ಬೇಕಾದ್ರೆ ಅಲ್ಲೇ ಅಂತೆಲ್ಲ. ಅವರು ಆ ದುಡ್ಡನ್ನೆಲ್ಲ ಇಬ್ಬರು ಹಂಚ್ಕೋತಾರೆ. ಹಂಚ್ಕೊಂಡ್ಬಿಟ್ಟು ತಿರ್ಗಾ ಅವನ ಹತ್ರಕ್ಕೆ ಹೋಗ್ತಾರೆ. ಹೋಗ್ಬಿಟ್ಟು ಹೇಳ್ತಾರೆ, ಇಲ್ಲ ನಾವು ಬೇಕಾದಷ್ಟೆಲ್ಲ ಪ್ರಯತ್ನ ಮಾಡಿದ್ವು, ಎತ್ತು ಸತ್ತೋಯ್ತು ಅಂತ. ನೋಡಿ, ಬರೀ ಸುಳ್ಳು ಹೇಳಿರೋದು. ಹೀಗೂ ಇರ್ತಾರಲ್ವ ಮಾಲೀಕರು, ಒಡೆಯರು ಎದುರಿಗಿಲ್ಲದೆ ಇದ್ದಾಗ ಈ ಥರ ಕೆಲಸಗಳನ್ನು ಸೇವಕರು ಮಾಡ್ತಾರೆ. ಈ ಥರವೂ ಲೋಕದಲ್ಲಿ ಇರುತ್ತೆ. ಹಾಗಾಗಿ ಎಚ್ಚರಿಕೆಯಾಗಿರಬೇಕು. ಇದನ್ನು ಇಲ್ಲಿ ಪಂಚತಂತ್ರ ಹೇಳ್ತಾ ಇದೆ. ಆಮೇಲೆ ಅವನಿಗೆ ವರ್ಧಮಾನಕನಿಗೆ ಸಂಕಟ ಆಗುತ್ತೆ. ಅವನು ನೋಡಿ, ಅವನು ಎಷ್ಟು ಪ್ರೀತಿಯಿಂದ ಬೆಳೆಸಿರ್ತಾನೆ ಅಂದರೆ ಅದಕ್ಕೆ ತಿಥಿ ಎಲ್ಲ ಮಾಡ್ತಾನಂತೆ, ಶ್ರಾದ್ದ ಎಲ್ಲ ಮಾಡ್ತಾನಂತೆ. ಅಯ್ಯೋ ಇಂಥ ಎತ್ತು ಹೋಯ್ತಲ್ಲ ಅಂತ.
ಇದಾದ ಮೇಲೆ ಅವರೆಲ್ಲ ಮುಂದಕ್ಕೆ ಹೊಟ್ಟೋಗ್ತಾರೆ. ಈ ಸಂಜೀವಕ ಎತ್ತು ಯಾವುದಿದೆ, ಆ ಯಮುನೆಯ ಕೆಸರಿನಲ್ಲಿ ಸಿಕ್ಕಾಕೊಂಡಿದ್ದು ಅದು ಅಲ್ಲೇ ಇದೆ, ಅದೆಲ್ಲೂ ಹೋಗಿಲ್ಲ, ಅಲ್ಲೇ ಇದೆ. ಪಾಪ ಎಲ್ಲ ಹೋಗೋಕ್ಕಾಗತ್ತೆ, ಕಾಲು ಮುರಿದಿದೆಯಲ್ಲ. ಕಾಲು ಮುರಿದಿದ್ದು ಆ ಯಮುನೆಯ ನೀರನ್ನು ಕುಡಿತಾ, ಆ ಯಮುನೆಯ ಬಯಲಲ್ಲಿ ಅಲ್ಲಿದ್ದಂತಹ ದಡದಲ್ಲಿದ್ದಂತಹ ಹಸಿರಾದ ಎಳೆ ಹುಲ್ಲನ್ನು ತಿಂತ, ಆ ಯಮುನೆಯ ಯಮುನೆಯ ನೀರಿನ ಮೇಲೆ ಬರ್ತಾ ಇರೋ ಗಾಳಿನ ಕುಡಿತಾ ಅದು ಸರಿ ಹೋಗ್ಬಿಡತ್ತೆ. ಚೆನ್ನಾಗಿ ಅದರ ಆರೋಗ್ಯ ಅನ್ನೋದು ವರ್ಧಿಸ್ಬಿಟ್ಟು ಅದು ಏನು ಮಾಡುತ್ತೆ, ಜೋರಾಗ್ಬಿಡತ್ತೆ. ಆನೆಗಿಂತ ಜೋರಾಗ್ಬಿಟ್ಟು ಅಲ್ಲಿ ಹತ್ತಿರದಲ್ಲಿರೋ ಅಂಥ ಮಣ್ಣುಗುಡ್ಡೆಯನ್ನು ತಿವಿಯೋದು, ಯಮುನೆಯ ನೀರಲ್ಲಿ ಇಳಿದು ಈಜಾಡೋದು, ಅಲ್ಲಿಂದ ಇಲ್ಲಿಗೆ ಬರೋದು, ಸಿಂಹಕ್ಕಿಂತ ಜೋರಾಗಿ, ಅದು ವೃಷಭ ಎತ್ತು, ಅದು ಸಿಂಹಕ್ಕಿಂತ ಜೋರಾಗಿ ಗರ್ಜನೆ ಮಾಡೋದು, ಇದೆಲ್ಲ ಮಾಡ್ತಾ ಇರುತ್ತೆ. ಇದೆಲ್ಲ ಮಾಡಿದ ಮೇಲೆ ಹೀಗೆ ಇರಬೇಕಾದ್ರೆ ನೋಡಿ, ಇದನ್ನು ಹೇಳ್ತಾರೆ. ಅಂದರೆ ಯಾರನ್ನು ಅನಾಥೋ ದೈವ ರಕ್ಷಕ ಅಂತ ಹೇಳ್ತಾರಲ್ವ, ಅನಾಥರಿಗೆ ದೈವವೇ ರಕ್ಷಣೆ ಅಂತ ಹೇಳಿ, ಅದು ಎಷ್ಟೋ ಸತಿ ಜೀವನದಲ್ಲಿ ನಡೆಯುತ್ತೆ. ಯಾರೂ ಇಲ್ಲದೆ ಇದ್ದಾಗ ಎಲ್ಲಿಂದಲೋ ಸಹಾಯ ಬಂದು ತಾನಾಗಿ ಮುಂದಕ್ಕೆ ಬರುವಂಥದ್ದನ್ನು ನಾವು ಜೀವನದಲ್ಲಿ ನೋಡ್ತೀವಿ. ಅದನ್ನು ಪಂಚತಂತ್ರ ಈ ಮೂಲಕವಾಗಿ ನಮಗೆ ಹೇಳ್ತಾ ಹೋಗ್ತಾ ಇದೆ. ಹೀಗಿದ್ದಾಗ ಅದರ ಕತೆ ಆಯಿತು. ಈಗ ಇನ್ನೊಂದು ಕತೆಗೆ ಬರ್ತಾರೆ, ಇದಕ್ಕೆ ಸಂಬಂಧಿಸಿದ್ದೇನೆ. ಇತ್ತ ಕಡೆ ಪಿಂಗಳಕ ಅಂತ ಒಂದು ಸಿಂಹ. ಈ ಸಿಂಹ ಇರುತ್ತಲ್ಲ, ಈ ಪಿಂಗಳಕ ಅನ್ನೋದು ನಮಗೆಲ್ಲ ಗೊತ್ತು, ಸಿಂಹ ಕಾಡಿನ ರಾಜ ಅಂತ ಹೇಳಿ. ಆ ಸಿಂಹ ಅಲ್ಲಿ ಜೋರಾಗಿರುತ್ತೆ. ಅದಕ್ಕೆ ಬೇಕಾದಷ್ಟು ಪ್ರಜೆಗಳಿರ್ತಾರೆ, ಅನುಯಾಯಿಗಳಿರ್ತಾರೆ, ಅಂದರೆ ಹಿಂಬಾಲಕರಿರ್ತಾರೆ. ಆಮೇಲೆ ಅವರಿಗೆ ಚೇಲಾಗಳು, ಅವ್ರಿಗೆ ಏನು ಹೇಳ್ತಾರೆ, ಜಾಲ್ರ ಅಂತೀವಲ್ಲ, ಚಮಚಾಗಿರಿ ಮಾಡ್ತಾರಲ್ಲ, ಅಂಥವರು ಬೇಕಾದಷ್ಟು ಜನ ಈ ಪಿಂಗಳಕ ಸಿಂಹಕ್ಕೆ ಪ್ರಜೆಗಳಲ್ಲಿ ಇರ್ತಾರೆ. ಅವರೆಲ್ಲರ ಜೊತೆ ಪಿಂಗಳಕ ಜೋರಾಗಿರುತ್ತೆ. ಒಂದು ದಿನ ಅದು ಈ ಯಮುನೆಯ ನೀರನ್ನು ಕುಡಿಯೋಕ್ಕೆ ಅಂತ ಯಮುನಾ ನದಿಗೆ ಬರುತ್ತೆ. ಯಮುನೆಯ ಒಂದು ದಡದಲ್ಲಿ ಸಂಜೀವಕ ಇದೆ, ಇನ್ನೊಂದು ದಡದಲ್ಲಿ ಈ ಪಿಂಗಳಕ ಇದೆ. ಅದು ನೀರನ್ನು ಕುಡಿಯೋಕ್ಕೆ ಹೋದರೆ ಇಷ್ಟು ದಿನ ಅದು ಕೇಳೇ ಇರೋದಿಲ್ಲ, ಅಂತಹ ಒಂದು ಭಯಂಕರವಾದ ಸಿಂಹದಂತಹ ಗರ್ಜನೆಯನ್ನು ಕೇಳುತ್ತೆ. ಇದಕ್ಕೆ ಹೆದರಿಕೆ ಆಗಿಬಿಡತ್ತೆ. ಸಿಂಹದ ಹಾಗೆ ಗರ್ಜನೆ ಮಾಡ್ತಾ ಇದೆ, ಇಷ್ಟು ದಿನ ನಾನು ಕೇಳೇ ಇರಲಿಲ್ಲ, ಇದು ಎಲ್ಲಿಂದ ಬಂತಿದು, ನನಗಿಂತ ಜೋರಾಗಿರೋ ಅಂಥ ಇನ್ನೊಂದು ಸಿಂಹ ಬಂದ್ಬಿಡ್ತಾ, ಹಾಗೇನಾದ್ರು ಬಂದ್ಬಿಟ್ರೆ ಏನಾಗುತ್ತೆ, ಅವನು ರಾಜ ಆಗಿಬಿಡ್ತಾನೆ, ಇದರ ರಾಜ ಆಗಿರೋದು ಹೊಟ್ಟೋಗುತ್ತೆ, ಇದನ್ನು ಕೊಂದೇ ಬಿಡ್ಬೋದು. ಅದಕ್ಕೆ ಹೆದರಿಕೆ ಆಗುತ್ತೆ. ಹೆದರಿಕೆ ಆಗಿಬಿಟ್ಟು ಅದೇನು ಮಾಡುತ್ತೆ, ಅದೇನು ಅಂತಲೂ ನೋಡಲ್ಲ, ಹತ್ತಿರ ಹೋಗೂ ನೋಡಲ್ಲ, ಬರೀ ಶಬ್ದ ಕೇಳಿ, ಅದು ಕೂಗಿದ್ದು ಕೇಳಿ ವಾಪಸ್ ಬಂದ್ಬಿಡತ್ತೆ. ವಾಪಸ್ ಬಂದ್ಬಿಟ್ಟು ಏನು ಮಾಡುತ್ತೆ, ಅದು ತನ್ನ ಜಾಗಕ್ಕೆ ಬಂದ್ಬಿಟ್ಟು ಚತುರ್ಮಂಡಲವನ್ನು ಹಾಕ್ಕೊಂಡು ಕೂತ್ಕೋತು ಅಂತ ಹೇಳ್ತಾರೆ. ಈ ಚತುರ್ಮಂಡಲ ಅಂದರೆ ಏನು, ಇವೆಲ್ಲ ಪಂಚತಂತ್ರ ಯಾಕೆ ಓದಬೇಕು ಅಂದರೆ ಇಂಥ ಸೂಕ್ಷ್ಮಗಳನ್ನು ತಿಳ್ಕೊಳ್ಳೋಕ್ಕೆ. ಇವೆಲ್ಲ ನೋಡಿ, ಸಾಧಾರಣವಾಗಿ ಇವತ್ತಿನ ಅಧಿಕಾರಸ್ಥರ ವಿಷಯದಲ್ಲೂ ನೀವು ಗಮನಿಸ್ಬೋದು, ಕೇವಲ ರಾಜರು ಅಂತಲೇ ಅಲ್ಲ. ಈ ಚತುರ್ಮಂಡಲ ಅಂದರೆ ನೋಡಿ, ತಾನು ರಾಜ ಅಂದರೆ ಸಿಂಹ, ಪಿಂಗಳಕವನ್ನು ಅಂದರೆ ಸಿಂಹವನ್ನು ಅನುಸರಿಸ್ಕೊಂಡು ಹೋಗುವಂಥ ಕೆಲವರು ಇರ್ತಾರೆ. ಇವತ್ತು ನೀವು ನೋಡಿರ್ಬೋದು, MLAಗಳು, ಮಿನಿಸ್ಟ್ರುಗಳು ಎಲ್ಲ ಹೋದರೆ ಅವ್ರ ಹಿಂದೆ ಬೇಕಾದಷ್ಟು ಜನ ಹೋಗ್ತಿರ್ತಾರಲ್ವ, ಆ ಥರ ಸಿಂಹದ ಹಿಂದೆ ಒಂದಷ್ಟು ಜನ ಹೋಗುವಂಥವ್ರು. ಆಮೇಲೆ ಈ ಕಾಕರವ ಅಂತಂದರೆ ಯಾವಾಗಲೂ ಅವ್ರನ್ನ ಹೊಗಳ್ಕೊಂಡು ಕಾರ್ಯವನ್ನು ಸಾಧಿಸ್ಕೊಳ್ಳೋವಂಥವ್ರು, ಅವರೊಂದಷ್ಟು ಜನ. ಅದಾದಮೇಲೆ ಕಿಂವೃತ್ತ ಅಂತ ಅಂದರೆ ಏನಾಯಿತು ಅಂತ ಪ್ರಶ್ನೆ ಕೇಳಿ ಕುತೂಹಲವನ್ನು ಇದು ಮಾಡೋದು. ಈ 4 ಜನನ್ನು ಸುತ್ತ, ಈ 4 ಜನರ ಅಂದರೆ ತಾನು, ತನ್ನ ಅನುಯಾಯಿ, ಇವರಿಬ್ಬರು ಜೊತೆ ಕೂತ್ಕೊಂಡು ಏನೂ ಮಾಡೋಕ್ಕೆ ಗೊತ್ತಾಗ್ತಾ ಇಲ್ಲ ಅದಕ್ಕೆ, ಹೀಗೆ ಕೂತಿದೆ. ಇದು ಮುಂದೆ ಏನು, ಆಗ ನೋಡಿ ಇನ್ನೆರಡು ಪಾತ್ರಗಳನ್ನು ವಿಷ್ಣು ಶರ್ಮಾ ತರ್ತಾನೆ. ಅದು ಯಾರು, ಕರಟಕ, ದಮನಕ. ಇದನ್ನು ತುಂಬ ಪ್ರಸಿದ್ಧವಾದ ಹೆಸರು, ನೀವು ಕೇಳಿರಲೇಬೇಕು. ಪಂಚತಂತ್ರದಲ್ಲಿ ಕರಟಕ, ದಮನಕ ಇಬ್ಬರು ನರಿಗಳು. ಅಲ್ಲಿಗೆ ಎಷ್ಟು ಪಾತ್ರಗಳು ಬಂದವು, ಒಂದು ಎತ್ತಾಯಿತು, ಒಂದು ಸಿಂಹ ಆಯಿತು, ಈಗ 2 ನರಿಗಳನ್ನು ತರ್ತಾ ಇದ್ದಾರೆ. ಆ ನರಿಗಳು ಯಾರು ಅಂತಂದರೆ, ಹಿಂದೆ ಇದೇ ಸಿಂಹದ ಹತ್ರ ಮಂತ್ರಿಗಳಾಗಿ ಇದ್ದವರು. ಇವರ ಕರಟಕ ದಮನಕನ ತಂದೆನೂ ಮಂತ್ರಿ ಆಗಿರ್ತಾನೆ ಈ ಪಿಂಗಳಕನ ಹತ್ರ. ಇವೆರಡೂ ಕೂಡ ಮಂತ್ರಿಗಳಾಗಿದ್ದು ಏನೋ ಕಿತಾಪತಿ ಮಾಡಿ ರಾಜನಿಗೆ ಬೇಡದೇ ಇರೋವಂತಹ ಯಾವುದೋ ಖ್ಯಾತೆಯನ್ನು ಮಾಡಿ ಅವು ಅಧಿಕಾರವನ್ನು ಕಳ್ಕೊಂಬಿಟ್ಟಿರುತ್ತೆ. ಅವರನ್ನು ಮಂತ್ರಿ ಪದವಿಯಿಂದ ತೆಗೆದಾಕ್ಬಿಟ್ಟಿರ್ತಾರೆ ಈ ಪಿಂಗಳಕ. ಆದರೆ ಮಂತ್ರಿ ಪದವಿಯಿಂದ ತೆಗೆದುಹಾಕ್ಬಿಟ್ಟಿದ ಮಾತ್ರಕ್ಕೆ
ನಾಳೆ ದಿನ ತಿರ್ಗಾ ಮಂತ್ರಿ ಮಾಡ್ಕೊಳ್ಳಲ್ಲ ಅಂತ ಏನಿಲ್ಲ ಅಲ್ವಾ? ಇವತ್ತು ತೆಗೆದಾಕಿರ್ಬೋದು, ನಾಳೆ ದಿನ ಮತ್ತೆ ಬರ್ಬೋದು. ಅದಕ್ಕೆ ಅವ್ರು ಏನು ಮಾಡ್ತಾ ಇದ್ದಾರೆ, ಅವರು ಯಾವಾಗಲೂ ಈ ಸಿಂಹದ ಸುತ್ತಾನೇ ಓಡಾಡಿಕೊಂಡು ಇದ್ವು. ಈಗ ನೋಡ್ತಾ ಇವೆ ಎರಡೂ, ಇಲ್ಲಿ ಇದು ಕೂತ್ಕೊಂಡ್ಬಿಟ್ಟಿದೆ ಪಿಂಗಳಕ ಸ್ವಾಮಿ, ಅಂದರೆ ಒಡೆಯ, ರಾಜ, ಮಹಾರಾಜ, ಯಜಮಾನ, ಹೀಗೆ ಕೂತ್ಕೊಂಡ್ಬಿಟ್ಟಿದೆ. ಆಗ ಪ್ರಸಿದ್ಧವಾಗಿ ಇವರು ದಮನಕ ಕರಟಕನಿಗೆ ನೋಡಿಬಿಟ್ಟು ಕರಟಕನನ್ನು ಕುರಿತು ಮಾತಾಡತ್ತೆ. ಏನು ಅಂದರೆ, ಸರಿ ಯಾಕೆ ನಮ್ಮ ಈ ರಾಜ, ಯಜಮಾನ, ಸ್ವಾಮಿ, ಮಹಾಸ್ವಾಮಿಗಳು ಹೀಗೆ ಸುಮ್ಮನೆ ಕೂತ್ಕೊಂಡ್ಬಿಟ್ಟಿದಾರಲ್ಲ, ನೀರು ಕುಡಿಯೋಕ್ಕೆ ಅಂತ ಯಮುನೆ ದಡಕ್ಕೆ ಹೋದರು, ನೀರೂ ಕುಡಿಲಿಲ್ಲ, ಹಾಗೆ ವಾಪಸ್ ಬಂದರು, ಬಂದು ಹೀಗೆ ಕೂತ್ಕೊಂಡ್ಬಿಟ್ಟಿದಾರಲ್ಲ, ಏನಕ್ಕೆ, ಏನಾಗಿರ್ಬೋದು ಅಂತ ಹೇಳ್ಬಿಟ್ಟು. ಅದಕ್ಕೆ ಅವನು ಕರಟಕ ಹೇಳ್ತಾನೆ, ಅಪ್ಪ ನಮ್ಮನ್ನಂತೂ ಅವನ ಅಧಿಕಾರದಿಂದ ತೆಗೆದುಹಾಕಾಯಿತು, ನಾವೀಗ ನಮ್ಮ ಪದವಿನಲ್ಲೇ ಇಲ್ಲ, ಹಾಗಿರಬೇಕಾದ್ರೆ ಅವ್ನು ನೀರು ಕುಡಿದ್ನೋ ಬಿಟ್ಟನೋ ಯಾಕೆ ಬಂದನೋ ನಮಗೆ ಯಾಕೆ ಬೇಕು? ಬೇರೆಯವರ ವಿಷಯದಲ್ಲಿ ಅಂದರೆ ಅವ್ಯಾಪಾರೇಶು ನಮಗೆ ಸಂಬಂಧ ಪಡದೇ ಇರೋವಂಥ ವಿಷಯದಲ್ಲಿ ನಾವು ತಲೆ ಹಾಕಬಾರ್ದು. ತಲೆ ಹಾಕಿದ್ರೆ ಏನಾಗತ್ತೆ ಅಂತಂದರೆ, ಕೀಲೋತ್ಪಾಟೀವ ವಾನರಃ, ಬೆಳೆಯನ್ನು ಕಿತ್ತಂತಹ ಕಪಿಯ ಕತೆ ಆಗತ್ತೆ ಅಂತ ಹೇಳ್ತಾನೆ. ಆಗ ನೋಡಿ, ನಾನು ಆಗಲೇ ಹೇಳಿದ್ನಲ್ಲ, ಒಂದು ಕತೆ ಇನ್ನೊಂದು ಕತೆಗೆ ಅದೇ ಲಿಂಕನ್ನು ಕೊಡ್ತಾ ಹೋಗುತ್ತೆ. ಇನ್ನು ಏನು ಹಾಗಂದ್ರೆ ಏನು, ಬೆಳೆ ಕಿತ್ತ ಕೋತಿ ಅಂದರೆ ಏನು ಕತೆ ಅಂತ ಕೇಳ್ತಾನೆ. ಏನಂದರೆ, ಒಂದು ದೇವಸ್ಥಾನ ಕಟ್ಟಿಸ್ತಿರ್ತಾರೆ ಒಂದು ಊರಲ್ಲಿ, ಯಾವುದೋ ಒಂದು ನಗರ, ಒಂದು ದೇವಸ್ಥಾನ ಕಟ್ಟಿಸ್ತಿರ್ತಾರೆ. ಆ ದೇವಸ್ಥಾನ ಹಿಂದೆಲ್ಲ ಬಹಳ ಹಿಂದೆ ಮರದ ದೇವಸ್ಥಾನವೂ ಇರ್ತಾಯಿತ್ತು. ಇವಾಗೆಲ್ಲ ಕಲ್ಲಿನ ದೇವಸ್ಥಾನ ಜಾಸ್ತಿ, ಹಿಂದೆ ಮರದ ದೇವಸ್ಥಾನವೂ ಇರ್ತಾಯಿತ್ತು. ಈ ಕಲ್ಲಿನ ದೇವಸ್ಥಾನಕ್ಕೂ ಮರದ ಕೆಲಸನೂ ಬೇಕಾಗತ್ತೆ. ಇದಕ್ಕೇನು ಮಾಡಿದರು, ಬಡಗಿಗಳನ್ನೆಲ್ಲ ಗೊತ್ತು ಮಾಡ್ಕೊಂಡಿದ್ರು. ಆ ಬಡಗಿಗಳೇನು ಮಾಡ್ತಾರೆ, ಹಿಂದೆಲ್ಲ ದೊಡ್ಡ ದೊಡ್ಡ ಮರದ ದಿಮ್ಮಿನ ಗರಗಸದಲ್ಲಿ ಕುಯ್ತಾ ಇದ್ರು. ಆ ಮರದ ದಿಮ್ಮಿನ ಗರಗಸದಲ್ಲಿ ಕುಯ್ಯುವಾಗ ದೊಡ್ಡ ಮರದ ದಿಮ್ಮಿ, ಅದನ್ನು ಒಂದೇ ಸತಿಗೆ ಕುಯ್ಯೋಕ್ಕಾಗಲ್ಲ. ಆ ಕಡೆ ಒಬ್ಬರು ಈ ಕಡೆ ಒಬ್ಬರು ಕೂತ್ಕೊಂಡು ದೊಡ್ಡ ಮರದ ನಿಂಬೆಯನ್ನು ಒಂದು ದೊಡ್ಡ ಹಳ್ಳ ಮಾಡಿಬಿಟ್ಟು ಅದ್ರ ಮೇಲೆ ಇಟ್ಕೊಂಡು ಕುಯ್ತಾ ಇದ್ರು ಹಿಂದೆಲ್ಲ. ಹಾಗೆ ಕುಯ್ಯುವಾಗ ಅರ್ಧ ಮಧ್ಯಾಹ್ನದವರೆಗೂ ಕುಯ್ದಿದ್ದಾರೆ, ಅರ್ಧ ಕಟ್ಟಾಗಿ ಒಂಚೂರು ಓಪನ್ ಆಗಿದೆ. ಅದು ಬಿಟ್ಟುಬಿಟ್ರೆ, ಗರಗಸ ತೆಗೆದುಬಿಟ್ರೆ ಏನಾಗುತ್ತೆ, ಅದು ಮತ್ತೆ ವಾಪಸ್ ಹೊಟ್ಟೋಗುತ್ತೆ. ವಾಪಸ್ ಹೋದರೆ ಮತ್ತೆ ಎಲ್ಲಿಂದ ಕುಯ್ಬೇಕಾಗತ್ತೆ, ಮೊದಲಿಂದ ಕುಯ್ಬೇಕಾಗತ್ತಲ್ವಾ. ಅದಕ್ಕೆ ಅವ್ರು ಏನು ಮಾಡ್ತಾರೆ, ಸಾಧಾರಣವಾಗಿ ಏನು ಮಾಡ್ತಾಯಿದ್ರು, ಒಂದು ಬೆಣೆ ಅಂತೀವಲ್ಲ, ಕಾಕ್ ಅಂತೀವಲ್ಲ, ಅದನ್ನು ಅದರೊಳಗೆ ಕೊಟ್ಟಿರ್ತಾರೆ. ಮೊಳೆ ಥರ ಇರುತ್ತೆ ಮರದ್ದು, ಅದು ಪೆಗ್ ಅಂತಲೂ ಕರೀತಾರೆ ಅದನ್ನು ಅದರೊಳಗೆ ಕೊಟ್ಟು ಎಲ್ಲಿವರೆಗೂ ನಿಲ್ಲಿಸಿದ್ರೋ ಅಲ್ಲಿವರೆಗೂ ನಿಲ್ಲಿಸಿರ್ತಾರೆ. ಅವರು ಊಟಕ್ಕೆ ಹೋಗಿರ್ತಾರೆ, ಕೈ ಬಿಡೋದು ಅಂತೀವಲ್ಲ, ಆ ಥರ ಕೆಲಸ ಕೈ ಬಿಟ್ಬಿಟ್ಟು ಊಟಕ್ಕೆ ಹೋಗಿರ್ತಾರೆ. ಊಟಕ್ಕೆ ಹೋಗಿದ್ರೆ ಅಲ್ಲೇನಾಗುತ್ತೆ, ಕೋತಿಗಳೆಲ್ಲ ಇರುತ್ತವೆ, ಅಲ್ಲಿ ಬೇಕಾದಷ್ಟು ಕೋತಿಗಳು ದೇವಸ್ಥಾನದ ಸುತ್ತ ಕಟ್ತಾ ಇರೋ ಕಡೆ ಮರ ಎಲ್ಲ ಇರುತ್ತೆ, ಅಲ್ಲೆಲ್ಲ ಆಟ ಆಡ್ತಿರುತ್ತೆ. ಎಷ್ಟೋ ಕೋತಿಗಳೇನು ಮಾಡುತ್ತವೆ, ನೆಗೆಯೋದು, ಕೋತಿ ಚೇಷ್ಟೆ ನಮಗೆಲ್ಲ ಗೊತ್ತೇ ಇದೆ. ಅಲ್ಲಿಂದ ಕೆಲವು ಕೋತಿಗಳು ಈ ಮರದ ದಿಮ್ಮಿ ಮೇಲೂ ನೆಗೆಯಿತು. ನೆಗೆದು ಒಂದು ಕೋತಿ ಏನು ಮಾಡುತ್ತೆ, ಈ ಬೆಣೆನ ನೋಡುತ್ತೆ, ಬೆಣೆ ಪೆಟ್ಟಿರ್ತಾರಲ್ಲ ಅಲ್ಲಿಗೆ, ಅದನ್ನು ನೋಡುತ್ತೆ. ಇದು ಯಾಕೆ ಇಲ್ಲಿ ಬೆಣೆ ಪೆಟ್ಟಿದ್ದಾರೆ ಅಂದ್ಕೊಂಡು ಕಪಿ ಚೇಷ್ಟೆ, ಅದು ಬಾಲನ ಇಳಿಬಿಟ್ಕೊಂಡಿದೆ, ಕೆಳಗಡೆಗೆ ಇಳಿಬಿಟ್ಕೊಂಡು ಅದೇನು ಮಾಡಿದೆ, ಎಲ್ಲಿವರೆಗೂ ಕುಯ್ದಿದ್ರೋ ಅದ್ರ ಮಧ್ಯದಲ್ಲಿ ಆ ಬಾಲ ಬಂದುಬಿಟ್ಟಿದೆ. ಇದು ಈ ಬೆಣೆನ ಎಳೆದು ಕಿತ್ತಾಕ್ಬಿಡತ್ತೆ. ಕಿತ್ತಾಕ್ತಿದ್ದಾಗೆ ಏನಾಯಿತು, ಆ ಬಾಲ ಅದ್ರ ಮಧ್ಯೆ ಸಿಕ್ಕಾಕೋತು, ಅದು ಅಪ್ಪಚ್ಚೆ ಆಯಿತು, ತುಂಬ ನೋವಾಯಿತು. ನೋವಾದಮೇಲೆ ಅದು ಸತ್ತೇ ಹೋಯಿತು ಆ ಕೋತಿ. ಹಾಗಾಗತ್ತಪ್ಪ, ಆದ್ದರಿಂದ ನಾವು ಆ ಕೆಲಸವನ್ನು ಮಾಡೋದು ಬೇಡ ಅಂತ ಅದು ಹೇಳಿದ್ರೆ, ಇವನೇನು ಮಾಡ್ತಾನೆ, ಈ ದಮನಕ ಅದೆಲ್ಲ ಒಪ್ಪಲ್ಲ. ಹಾಗೆಲ್ಲ ಇಲ್ಲ, ನಾವು ಹೋಗಿ ಅದನ್ನು ಸರಿನೇ ಮಾಡಬೇಕು ಅಂತ ಪಿಂಗಳಕನ ಹತ್ತಿರಕ್ಕೆ ಹೋಗಿ ಮಾತಾಡಿ, ಮತ್ತೆ ಆ ಸಂಜೀವಕನ ಜೊತೆ ನಿಮಗೆ ಸ್ನೇಹನ ಉಂಟು ಮಾಡ್ತೀನಿ, ನೀವು ಸುಮ್ಮನೆ ಶಬ್ದಕ್ಕೆ ಹೆದರ್ಕೊಂಡು ಹೇಗೆಲ್ಲ ಇರಬಾರ್ದು ಅಂತ ಹೋಗಿ ಆ ಸಂಜೀವಕನನ್ನು ಕಂಡು ಅವನಿಗೆ ಏನೇನೆಲ್ಲ ಉಪಾಯ ಇದನ್ನು ಮಾಡ್ತಾನೆ ಅಂತ ಈ ಕತೆ ಏನಂದರೆ ಒಂದಾದ್ಮೇಲೆ ಮುಂದುವರಿತಾನೆ ಇರುತ್ತೆ. ಮುಂದುವರಿತಾ ಆ ಕತೆ ಅನ್ನೋದು ನಿಲ್ಲೋದೇ ಇಲ್ಲ. ನಿಲ್ಲದೆ ಇರುವಾಗ ಅದನ್ನು ನಾವು ಒಂದು ಕತೆ ನಾವು ಮುಗಿಸೋದಕ್ಕಾಗೋದಿಲ್ಲ. ಇಲ್ಲಿ ಮುಖ್ಯವಾಗಿ ನಾವು ನೋಡಬೇಕಾಗಿರೋದು ಏನು ಅಂತ ಹೇಳಿದ್ರೆ, ಈ ಯಾವ ರೀತಿಯಲ್ಲಿ ಈ ಕಥೆಗಳು ಜೀವನಕ್ಕೆ ಉಪಯೋಗ ಆಗಿದೆ ಅಂತ ಹೇಳ್ಬಿಟ್ಟು ಅನೇಕ ನೀತಿಗಳನ್ನು ಹೇಳ್ತಾ ಹೋಗುತ್ತೆ.
ಮುಖ್ಯವಾಗಿ ಜೀವನ್ಮುಖಿಯಾದಂಥ ಕಥೆಗಳು. ಅಂದರೆ ಓದಿ ಮರಿಬೇಕಾಗಿಲ್ಲ, ಇದನ್ನು ಓದಿ ನಾವು ಮನನ ಮಾಡ್ಕೋಬೇಕು. ಮನಸ್ಸಿನಲ್ಲೇ ಮತ್ತೆ ಮತ್ತೆ ಯೋಚನೆ ಮಾಡ್ತಾ ಇದ್ದರೆ ಈ ಕಥೆಯ ಒಂದು ಉಪಯೋಗ ಅನ್ನೋದು ತುಂಬ ಚೆನ್ನಾಗಿ ನಮಗೆ ಗೊತ್ತಾಗುತ್ತೆ. ಅನೇಕ ಕಥೆಗಳು ಬರುತ್ತೆ. ನಾನು ಆಗಲೇ ಹೇಳಿದ್ನಲ್ಲ, ಇನ್ನೊಂದು ಅಪರೀಕ್ಷಿತ ಕಾರಕ ಅನ್ನೋದು ಒಂದು ಕತೆ ಬರುತ್ತೆ. ಇದರಲ್ಲಿ ಅಪರೀಕ್ಷಿತ ಕಾರಕ ಅನ್ನೋದು 5ನೇ ತಂತ್ರ. 4 ತಂತ್ರ ಹೇಳಿದ್ದೆ ಆವಾಗ. 5ನೇ ತಂತ್ರ ಅಪರೀಕ್ಷಿತ ಕಾರಕ. ಅಪರೀಕ್ಷಿತ ಕಾರಕ ಅಂದರೆ ಏನು? ನಾವು ಯಾವುದನ್ನು ಪರೀಕ್ಷೆ ಮಾಡ್ದೇನೆ ಅದನ್ನು ಕೆಲಸ ಮಾಡಿಬಿಡಬಾರ್ದು. ಇದಕ್ಕೆ ನೋಡಿ, ನಿಮಗೆಲ್ಲ ತುಂಬ ಚೆನ್ನಾಗಿ ಗೊತ್ತಿರೋ ಕತೆ ಒಬ್ಬ ಬ್ರಾಹ್ಮಣಿ ಮತ್ತು ಮುಂಗುಸಿಯ ಕತೆ. ಅದು ಗೊತ್ತಾ ನಿಮಗೆ? ಸಿನಿಮಾದಲ್ಲೂ ಬಂದಿದೆ ಇದು, ಅಲ್ವಾ? ದೂರದಲ್ಲೊಂದು ಕಾಡಿತ್ತು, ಕಾಡಿನಲ್ಲೊಂದು ಮನೆಯಿತ್ತು, ಆ ಮನೆಯೊಡತಿ ಗಂಗಮ್ಮ, ತೊಟ್ಟಿಲಲ್ಲೊಂದು ಕಂದಮ್ಮ ಅಂತ ಹೀಗೊಂದು ಹಾಡು ಬರುತ್ತಲ್ಲ, ಕೇಳಿದ್ದೀರಿ ಅಂತ ಅಂದ್ಕೊಳ್ತೀನಿ. ತುಂಬ ಹಿಂದೆ ಬಂದಿದ್ದು ಅದು ಆ ಮುಂಗುಸಿ ಮತ್ತು ಬ್ರಾಹ್ಮಣಿಯ ಕತೆ ಅಂತ ಹೇಳಿ. ಆ ಕತೆ ಏನು ಹೇಳುತ್ತೆ? ಇದು ಅಪರೀಕ್ಷಿತ ಕಾರಕಕ್ಕೆ ಇದು ಉದಾಹರಣೆ. ಅಪರೀಕ್ಷಿತ ಕಾರಕ ಅಂದರೆ ಪರೀಕ್ಷೆ ಮಾಡೋದನ್ನು ನಿಮಗೆಲ್ಲ ಗೊತ್ತೇ ಇದೆ. ಟೆಸ್ಟ್ ಮಾಡೋದು ಅಥವಾ ಅದನ್ನು ಚೆನ್ನಾಗಿ ಎಕ್ಸಾಮಿನ್ ಮಾಡೋದು ಅಂತ ಅರ್ಥ. ಅದನ್ನು ನೋಡಬೇಕು. ಯಾವುದೇ ಕೆಲಸ ಮಾಡೋದಕ್ಕೆ ಮೊದಲು ಯೋಚನೆ ಮಾಡಿ ಸರಿನಾ ತಪ್ಪಾ ಮಾಡ್ಬೋದಾ ಅಂತ ಅವಸರ ಪಡಬಾರ್ದು ಅಂತ ಹೇಳಿ ಇದಕ್ಕೆ ಅರ್ಥ. ಇದು ಎಲ್ಲರಿಗೂ ಬೇಕಲ್ವಾ? ವಿದ್ಯಾರ್ಥಿಗಳಿಗೂ ಬೇಕಿದು. ನೀವು ಪರೀಕ್ಷೆ ಬರೆಯುವಾಗ ಪ್ರಶ್ನೆ ನೋಡ್ತಿದ್ದ ಹಾಗೇನೆ ಅವಸರ ಪಟ್ಟು ಉತ್ತರ ಬರೆಯೋಕ್ಕೆ ಶುರು ಮಾಡಬಾರ್ದು. 2 ಸತಿ ಪ್ರಶ್ನೆ ಓದ್ಕೋಬೇಕು ಅಂತ ನಿಮ್ಮ ಟೀಚರ್ಸರಲ್ಲಿ ನಿಮ್ಗೆ ಹೇಳಿರ್ತಾರೋ ಇಲ್ವೋ? ಯಾಕೆ ಹೇಳಿರ್ತಾರೆ? ಅದೇ ಪ್ರಶ್ನೆನ ಬೇರೆ ಥರ ಕೇಳಿರ್ಬೋದು, ಉತ್ತರ ಅದಕ್ಕೆ ಉತ್ತರ ಬರುತ್ತೆ, ಪ್ರಶ್ನೆ ಸ್ವಲ್ಪ ಬೇರೆ ಥರ ಕೇಳಿರ್ಬೋದು. ಆಗ ನೀವು ಹೆದರ್ಕೊಂಡು ಅಯ್ಯೋ ನಂಗೆ ಇದು ಗೊತ್ತೇ ಇಲ್ಲ ಅಂತ ಹೇಳಿ ಆ ಥರ ಪಟ್ಟು ಏನೇನೋ ಬರೆಯೋಕ್ಕೆ ಹೋದರೆ ಏನಾಗುತ್ತೆ? ಹಾಗಾಗಿ ಯಾವುದೇ ಕೆಲಸ ಮಾಡುವಾಗ ನಾವು ಪರೀಕ್ಷೆ ಮಾಡಿ, ಅಂದರೆ ನಿಧಾನವಾಗಿ ವಿಚಾರ ಮಾಡಿ ಯೋಚನೆ ಮಾಡಿ ಆಮೇಲೆ ಕೆಲಸಕ್ಕೆ ತೊಡಗಬೇಕು, ಕೆಲಸ ಮಾಡಬೇಕು ಅಂತ. ಆ ಮುಂಗುಸಿ ಮತ್ತು ಬ್ರಾಹ್ಮಣಿಯ ಕತೆ ಗೊತ್ತೇ ಇದೆ. ಅವಳು ಒಬ್ಬಳೇ ಇರ್ತಾಳೆ, ಒಂದು ಮಗು ಇರುತ್ತೆ, ಅದನ್ನು ತೊಟ್ಲಲ್ಲಿ ಮಲಗಿಸಿರ್ತಾಳೆ, ನಿದ್ದೆ ಮಾಡ್ತಾ ಇರ್ತಾಳೆ. ಅವಳೊಂದು ಮುಂಗುಸಿನ ಸಾಕ್ಕೊಂಡಿರ್ತಾಳೆ. ನಾಯಿ, ಬೆಕ್ಕು, ಮೊಲ ಇದೆಲ್ಲ ಸಾಕೋ ಪತ್ತೆ ಇದೆಯಲ್ಲ, ನವಿಲನ್ನು ಸಾಕ್ತಾಯಿದ್ರು, ಜಿಂಕೆನೂ ಸಾಕ್ತಾಯಿದ್ರು ಎಷ್ಟೋ ಜನ. ಹಾಗೆ ಅವಳು ಮುಂಗುಸಿಯನ್ನು ಸಾಕ್ಕೊಂಡಿರ್ತಾಳೆ. ಆ ಮುಂಗುಸಿನ ಮಗುನ ನೋಡ್ಕೊ ನೀನು ಅಂತ ಹೇಳಿಬಿಟ್ಟು ಅವಳು ಒಂದು ನೀರು ಮುಗಿದು ಹೋಗಿರುತ್ತೆ, ಬಿಂದೆಯ ತೊಗೊಂಡು ಅಲ್ಲಿ ನೀರು ತರಕ್ಕೆ ಹೋಗ್ತಾಳೆ ಕೊಡದಲ್ಲಿ. ಅವಳು ಕೊಡದಿಂದ ನೀರು ತಂದು ಬರೋ ಹೊತ್ತಿಗೆ ಮುಂಗುಸಿ ಏನು ಮಾಡಿರುತ್ತೆ? ಬಾಗಿಲಲ್ಲಿ ಕೂತಿರುತ್ತೆ. ಬಾಗಿಲಲ್ಲಿ ಅದು ಅವಳ ಯಜಮಾನಿಯನ್ನು ಬರ್ತಾಳ ಅಂತ ಹೇಳಿ ಏನೋ ಒಂದು ಒಳ್ಳೆ ಕೆಲಸ ಮಾಡಿಬಿಟ್ಟಿರುತ್ತದು. ಅದನ್ನು ತೋರಿಸೋದಕ್ಕೆ ಉತ್ಸಾಹದಿಂದ ಬಾಗಿಲಲ್ಲಿ ಕೂತಿರುತ್ತೆ. ಆ ಬಾಗಿಲಲ್ಲಿ ಕೂತಿದ್ರೆ ಆ ಮುಂಗುಸಿ ಬಾಯಲ್ಲೆಲ್ಲ ರಕ್ತ, ಪೂರ್ತಿಯಾಗಿ ಬಾಯಲ್ಲೆಲ್ಲ ರಕ್ತ ಬಂದ್ಬಿಟ್ಟಿರುತ್ತೆ. ಆ ರಕ್ತವನ್ನು ನೋಡ್ತಿದ್ದ ಹಾಗೇ ಇವಳಿಗೇನಾಗತ್ತೆ? ಓಹೋ, ಇದು ನನ್ನ ಮಗುನೇನೆ ಕಚ್ಚಿಬಿಟ್ಟಿದೆ, ಮಗುನೇನೆ ಇದು ಕೊಂದು ತಿಂದುಬಿಟ್ಟಿದೆ ಅಂತ ಕೋಪ ಬಂದು ಅವಳೇನು ಮಾಡ್ತಾಳೆ? ಆ ಕೊಡ ಹಿಡ್ಕೊಂಡಿರ್ತಾಳಲ್ಲ ನೀರು, ಅದನ್ನು ಧಬ್ ಅಂತ ಅದ್ರ ತಲೆ ಮೇಲೆ ಎತ್ತಾಕ್ಬಿಡ್ತಾಳೆ. ಎತ್ತಾಕ್ತಿದ್ದಾಗೆ ಅದು ಸತ್ತೋಗತ್ತೆ. ಒಳಗೆ ಬಂದು ನೋಡ್ತಾಳೆ, ಅಲ್ಲೇ ತೊಟ್ಟಿಲಲ್ಲಿ ಮಗು ಆರಾಮಾಗಿ ನಿದ್ದೆ ಮಾಡ್ತಾ ಇದೆ, ಒಂದು ಚೂರು ಅಲುಗಾಡಿಲ್ಲ. ನೋಡಿದ್ರೆ ಆ ತೊಟ್ಟಿಲ ಎದುರಿಗೆ ಒಂದು ಹಾವು ತುಂಡಾಗಿ ಬಿದ್ದಿದೆ. ಆಗ ಅವಳಿಗೆ ಅಯ್ಯೋ ಎಂಥ ಕೆಲಸ ಮಾಡಿಬಿಟ್ಟೆ, ಒಂದು ಸ್ವಲ್ಪ ಹೊತ್ತು ನಾನು ಯೋಚನೆ ಮಾಡಲಿಲ್ವಲ್ಲ, ಒಳಗೆ ಬಂದು ನೋಡಲಿಲ್ವಲ್ಲ ಅಂತ ಹೇಳಿ. ಇದು ಅಪರೀಕ್ಷಿತ ಕಾರಕ ಅಂತ. ಒಳ್ಳೆ ಒಬ್ಬ ಸಹಾಯಕನನ್ನು, ಒಳ್ಳೆ ಒಬ್ಬ ಅವರ ಮನೆಗೆ ಕಾವಲಾಗಿದ್ದೋನ್ನ, ಇವನಿಗೆ ಜೊತೆಯಾಗಿದ್ದೋನ್ನ ಕಳ್ಕೊಂಬಿಟ್ಲು ಅಲ್ವಾ ಅವಳು. ಅದು ಮಾಡಿದ್ದೇನು ನಿಮಗೆ ಕಥೆ ಇವಾಗ ಗೊತ್ತೇ ಆಗಿದೆ. ಅದು ಹಾವು ಬಂದಿದೆ, ತೊಟ್ಟಿಲ ಹತ್ರಕ್ಕೆ ಹೋಗಿದೆ ಹಗ್ಗದ ಮೂಲಕ. ಆಗ ಈ ಮುಂಗುಸಿ ಕಾಯ್ತಾ ಇತ್ತಲ್ಲ, ಇದು ಹೋಗಿ ಆ ಹಾವನ್ನು ತುಂಡರಿಸಿ ಅದನ್ನು ಕೊಂದುಬಿಟ್ಟಿದೆ. ಅಂದರೆ ಹಾವಿಗೂ ಮುಂಗುಸಿಗೂ ದ್ವೇಷ ಇರೋದು ನಮಗೆ ಗೊತ್ತೇ ಇದೆ. ಅದನ್ನು ಬಳಸ್ಕೊಂಡು ಈ ಕಥೆಯಲ್ಲಿ ಅಪರೀಕ್ಷಿತ ಕಾರಕ ಯಾವ ಒಂದು ದುಷ್ಪರಿಣಾಮವನ್ನು ಉಂಟು ಮಾಡುತ್ತೆ ಅನ್ನೋದನ್ನು ಈ ಕಥೆಯಲ್ಲಿ ಅವರು ಹೇಳ್ತಾ ಹೋಗ್ತಾರೆ. ಇದು ಇನ್ನೊಂದು ಕತೆ ಬರುತ್ತೆ, ದಂತಿಲನ ಕತೆ ಅಂತ ಹೇಳಿಬಿಟ್ಟು. ದಂತಿಲನ ಕತೆ ಅಂತಂದರೆ, ದಂತಿಲ ಅಂದರೆ ನೋಡಿ ಆ ಹೆಸರು ಕೂಡ ಇದಾಗಿದೆ. ಹೇಗೆ ಅಂದರೆ, ನಾವು ಸಾಧಾರಣವಾಗಿ ಈ ರಾಜರ ಹತ್ರ ಕೆಲಸ ಮಾಡುವಾಗ ರಾಜರಿಗೆ ಬೇಕಾದಷ್ಟು ಜನ ಸಹಾಯಕರಿರ್ತಾರೆ. ಅವ್ರಿಗೆ ಕ್ಷೌರ ಮಾಡೋಕ್ಕೆ ಒಬ್ಬ ಇರ್ತಾನೆ, ಅವನ ಮನೆ ಗುಡ್ಸೋಕೆ ಒಬ್ಬ ಇರ್ತಾನೆ, ಅವರ ಬಟ್ಟೆ ಬರೆ ಒಗೆಯೋದಕ್ಕೆ ಅಗಸರಿರ್ತಾರೆ. ಹೀಗೆ ಬೇಕಾದಷ್ಟು ಜನ ಇರ್ತಾರೆ. ಅವ್ರು ಎಲ್ಲರ ಹತ್ರನೂ ಎಲ್ಲರೂ ಚೆನ್ನಾಗಿರಬೇಕು. ಚೆನ್ನಾಗಿಲ್ಲದೆ ಹೋದರೆ ಏನಾಗುತ್ತೆ? ಅವನೇನು ದಂತಿಲ ಅನ್ನೋನೇನು ಮಾಡ್ತಾನೆ ಅವನೊಬ್ಬ ಸಾರ್ಥವಾಹ, ಇವನಿಗೆ ತುಂಬ ಗೆಳೆಯನಾಗಿರ್ತಾನೆ.
ಆ ಗೆಳೆಯನಾಗಿದ್ದಂಥ ರಾಜನಿಗೆ ಇವನು ಆ ರಾಜನ ಹತ್ರ ಇರೋವಂಥ ಒಬ್ಬ ಈ ರಾಜನ ಅರಮನೆಯ ಅವನ ಶಯ್ಯಾಗೃಹದ ಕಸವನ್ನು ಗುಡಿಸೋವಂಥವ್ನು ಅವನನ್ನು ಯಾವುದೋ ಕಾರಣಕ್ಕೆ ಅವಮಾನ ಮಾಡಿಬಿಟ್ಟಿರ್ತಾನೆ. ಅವಮಾನ ಮಾಡಿದಾನೆ ಅನ್ನೋ ಸಿಟ್ಟಿಗೆ ಅವನೇನು ಮಾಡ್ತಾನೆ, ಈ ದಂತಿಲನ ಬಗ್ಗೆ ಬೇಡದೇ ಇರೋವಂತಹ ಕಥೆಗಳನ್ನೆಲ್ಲ ಕಟ್ಟಿ ರಾಜನಿಗೆ ಹೇಳಿ, ರಾಜನು ಈ ದಂತಿಲನನ್ನು ತನ್ನ ಆಪ್ತ ವರ್ಗದಿಂದಲೇ ತೆಗೆದು ಹಾಕ್ಬಿಡ್ತಾರೆ. ಆಮೇಲೆ ದಂತಿಲಂಗೆ ಗೊತ್ತಾದ್ಮೇಲೆ ಏನು ಅಂತ ಅಂದಮೇಲೆ ಇವಂದೇ ಕೆಲಸ, ಈ ಕಸ ಗುಡಿಸೋಂದೇ ಕೆಲಸ ಅಂದಮೇಲೆ ಅವನಿಗೆ ನೋಡಿ, ಅವನು ಎಷ್ಟು ಕೀಳ್ಮಟ್ಟದ ಒಂದು ಮನುಷ್ಯ ಅಂದರೆ ಅಂಥವ್ರು ನಂಬಾರ್ದ ರಾಜರಾಗಲಿ ಅಥವಾ ಅಧಿಕಾರದಲ್ಲಿರೋರಾಗಲಿ ಅನ್ನೋದಕ್ಕೂ ಕೂಡ ಇದೊಂದು ಉದಾಹರಣೆ. ಅವನೇನು ಮಾಡ್ತಾನೆ, ಸ್ನೇಹವನ್ನು ಕೆಡಿಸ್ಬಿಟ್ಟ. ರಾಜನಿಗೂ ದಂತಿಲನಿಗೂ ಇದ್ದ ಸ್ನೇಹವನ್ನು ಕೆಡಿಸೋದಕ್ಕೆ ಕಾರಣ ಆದ, ಅವನು ಮಿತ್ರ ಭೇದ ಆಯಿತು. ಆದರೆ ಅಂಥವ್ರು ನಂಬಾರ್ದು. ಅವರು ನೋಡಿ, 6 ಕಾಸು ಕೊಟ್ಟರೆ ಅತ್ತೆ ಕಡೆ, 3 ಕಾಸು ಕೊಟ್ಟರೆ ಸೊಸೆ ಕಡೆ ಅಂತ ಗಾದೆ ಕೇಳಿದ್ದೀರಲ್ಲ, ಹಾಗೆ ಲಂಚ ಕೊಡ್ತಿದ್ದ ಹಾಗೇನೆ ಯಾವ ಸುಳ್ಳು ಬೇಕಾದರೂ ಹೇಳ್ಬಿಡ್ತಾರೆ, ಯಾವ ನಿಜ ಬೇಕಾದರೂ ಸುಳ್ಳು ಅಂತ ಸಾಧಿಸ್ಬಿಡ್ತಾರೆ. ಹಾಗೆ ಅವನು ಮಾಡ್ತಾನೆ. ಆಮೇಲೆ ಅವನನ್ನು ಇವನು ಒಳ ಹಾಕ್ಕೊಂಡು ಲಂಚ ಕೊಟ್ಟ ಮೇಲೆ ಅವನು ಏನು ಸುಳ್ಳು ಹೇಳಿದ್ನೋ ಅದೇ ನಿಜ ಅನ್ನೋ ಥರ, ಅಥವಾ ಅದು ಸರಿಯಲ್ಲ ಅನ್ನೋ ಥರ ಅವನು ಕತೆ ಹೇಳಿ ಅದನ್ನು ಕೂಡ ಅವನು ಮಾಡ್ತಾನೆ. ಹೀಗೆ ಅನೇಕ ಕಥೆಗಳು ಈ ಪಂಚತಂತ್ರದಲ್ಲಿ ಬರುತ್ತೆ. ಇದು ಪಂಚತಂತ್ರದ ಕಥೆ ಅಲ್ಲ, ಅದು ಮುಗಿಯೋದಲ್ಲ. ಇದು 1-2 ಕತೆ ಹೇಳ್ಬೋದು, ಇನ್ನೂ ಅನೇಕ ಕಥೆಗಳಿವೆ, ಬೇಕಾದಷ್ಟಿವೆ. 5 ತಂತ್ರಗಳಿಗೂ ನಾನು ಹೇಳಿದ್ನಲ್ಲ, ಆ ತಂತ್ರಗಳಿಗೆಲ್ಲ ಸಂಬಂಧಿಸಿದಂಥ ಕಥೆಗಳು ಬರುತ್ತೆ. ಒಂದೊಂದು ಕತೆ ಆದಮೇಲೂ ಈ ಥರ ಒಂದು ಸ್ಟೇಟ್ಮೆಂಟ್, ಅಂದರೆ ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ. ಆ ಸ್ಟೇಟ್ಮೆಂಟನ್ನು ಕೊಟ್ಟಾಗ, ಸ್ಟೇಟ್ಮೆಂಟ್ ಕೊಡಬೇಕು ಅಂದರೆ ಇಬ್ಬರು ಇರಬೇಕಲ್ವ, ಮಾತುಕತೆ ಆಡ್ತಾ. ಆ ಸ್ಟೇಟ್ಮೆಂಟ್ನ ಕೊಟ್ಟಾಗ ಕೇಳಿಸ್ಕೊಂಡವನು ಅದು ಹೇಗೆ ಒಂದು ಕಥೆಯ ಉದಾಹರಣೆ ಹೇಳ್ತಾರೆ, ಅವನಿಗೆ ಹೀಗಾದ ಹಾಗೆ ಅಂತ ಹೇಳಿ ಕಥೆಯ ಉದಾಹರಣೆ ಹೇಳ್ತಾರೆ. ಹೇಳಿದಾಗ ಅದು ಹೇಗೆ ಅಂತ ಹೇಳಿ ಬರುತ್ತೆ. ಹಾಗೆ ಬಂದಾಗ ಇನ್ನೊಂದು ಕತೆ ಶುರುವಾಗುತ್ತೆ. ಹೀಗೆ ಪಂಚತಂತ್ರ ಮುಗಿಯದ ಒಂದು ಕಥಾಕೋಶ, ಭಾರತದ ಮುಗಿಯದ ಕಥಾಕೋಶ ಅಂತ ಇದನ್ನು ನಾವು ಹೇಳ್ಬೋದು. ಹೀಗೆ ಅನೇಕ ನೀತಿಗಳನ್ನು ಒಳಗೊಂಡಿರುವಂಥ ಈ ಕಥೆಗಳನ್ನು, ಪಂಚತಂತ್ರದ ಕಥೆಗಳನ್ನು ನೀವು ಮಕ್ಕಳೆಲ್ಲ ಓದಬೇಕು, ಪರಿಚಯ ಮಾಡ್ಕೊಳ್ಬೇಕು ಅಂತ ಹೇಳಿ. ಇದು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಮಾತ್ರವೇ ಹುಟ್ಟಿದ್ದು. ನಾನು ಆಗಲೇ ಹೇಳಿದೆ, ಈಸೋಪನ ಕಥೆಗಳಿವೆ, ಅದು ಬರೀ ನೀತಿ ಕಥೆಗಳು, ಅಲ್ಲಿರೋ ಅಂಥದ್ದೆಲ್ಲ ನೀತಿ ಕಥೆಗಳು. ಅದು ಬಿಟ್ಟರೆ ಬೇರೆ ಏನು ಅಲ್ಲಿ ಸ್ವಾರಸ್ಯ ಬಹಳ ಕಡಿಮೆ. ಒಂದು ನೀತಿಯನ್ನು ಹೇಳೋದಕ್ಕಾಗಿಯೇ ಒಂದು ಕಥೆಯನ್ನು ಅಲ್ಲಿ ಸೃಷ್ಟಿ ಮಾಡಿರೋದು. ಈ ಪಂಚತಂತ್ರ ಮಾತ್ರ ಹಾಗಲ್ಲ, ಜೀವನಕ್ಕಾಗಿ, ಜೀವನದ ಒಳಿತಿಗಾಗಿ ಪಂಚತಂತ್ರದ ಕಥೆಗಳು ಸೃಷ್ಟಿಯಾಗಿವೆ ಅಂತ ನಾವು ಅದನ್ನು ಅರ್ಥ ಮಾಡ್ಕೊಳ್ಬೇಕು. ನೀವು ಬೆಳೀತಾ ಇರೋವಂತಹ ಮಕ್ಕಳಂತೂ ಈಗ ಈ ಪಂಚತಂತ್ರದ ಕಥೆಗಳನ್ನು ಚೆನ್ನಾಗಿ ತಿಳ್ಕೊಂಡ್ರೆ ಅದರ ಹಿಂದಿರೋವಂಥ ಸ್ವಾರಸ್ಯ, ಅದರ ಹಿಂದಿರೋವಂತಹ ಏನು ಸಿಗ್ನಿಫಿಕೆನ್ಸ್ ಅಂತೀವಲ್ಲ, ಮುಖ್ಯತ್ವ ಏನು ಅನ್ನೋದನ್ನು ತಿಳ್ಕೊಂಡ್ರೆ ನಮ್ಮ ಜೀವನಕ್ಕೆ ಮುಂದೆ ನೀವೆಲ್ಲ ದೊಡ್ಡವರಾದಾಗ, ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋದಕ್ಕೆ ಹೋದಾಗ, ಹೆಸರು ಗಳಿಸಿ ದೊಡ್ಡ ದೊಡ್ಡ ಹುದ್ದೆಗಳಿಗೆ ಹೋದಾಗ ಇದೆಲ್ಲವೂ ಕೂಡ ನಿಮಗೆ ಉಪಯೋಗಕ್ಕೆ ಬರುತ್ತೆ. ಅಂದರೆ ನಿರ್ಧಾರಗಳನ್ನು ಹೇಗೆ ತಗೊಳ್ಬೇಕು, ಯಾರನ್ನು ನಂಬಬೇಕು. ನೋಡಿ, ನಾನು ಆಗಲೇ ಹೇಳಿದೆ ಅಲ್ವಾ, ಸೇವಕರು ಯಾವ ಥರ ಮೋಸ ಮಾಡಿದ್ರು, ದುಡ್ಡು ಕೊಟ್ಟು ಈ ಕಡೆ ಬರ್ತಿದ್ದಾಗೆ ಸತ್ತೇ ಹೋಯಿತು ಅಂತ ಹೇಳಿದ್ರು. ಆ ಥರ ಏನೇನು ಬೇಕಾದರೂ ಆಗ್ಬೋದು. ಇದೆಲ್ಲ ಯಾರನ್ನು ನಂಬಬಾರ್ದು. ಮಿತ್ರರ ನಡುವೆ ಯಾವಾಗ ಒಡಕು ಉಂಟು ಮಾಡುತ್ತೆ, ಸಾಧಾರಣವಾಗಿ ಚಾಡಿ ಹೇಳೋದ್ರ ಮೂಲಕ. ಈ ಚಾಡಿಕೋರರು ಯಾರು, ಅವ್ರ ಉದ್ದೇಶ ಏನು, ಅವ್ರನ್ನ ನಾವು ಎಷ್ಟು ಹತ್ತಿರ ಸೇರಿಸಬೇಕು, ಎಷ್ಟು ದೂರ ಇಟ್ಟಿರಬೇಕು, ಈ ಥರ ಅನೇಕ ವಿಷಯಗಳನ್ನು ಈ ಪಂಚತಂತ್ರ ನಮಗೆ ಹೇಳುತ್ತೆ. ಬಹಳ ಹಿಂದೆ, ನೀವೆಲ್ಲ ಹುಟ್ಟೋದಕ್ಕೂ ತುಂಬ ಮೊದಲು ಈ ಚಂದಮಾಮದಲ್ಲಿ ಈ ಕಥೆಗಳೆಲ್ಲ ಬರ್ತಾಯಿತ್ತು. ಈಗಲೂ ಕೂಡ ಬೇಕಾದಷ್ಟು ಪುಸ್ತಕಗಳು ಪಂಚತಂತ್ರದ್ದು ಸಿಗುತ್ತೆ. ಅದನ್ನೆಲ್ಲ ನೀವು ತಗೊಂಡು ಅಥವಾ ಕೇಳಿಯಾದರೂ ಅದನ್ನು ತಿಳ್ಕೊಂಡು, ಈಗ ನಮ್ಮ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತು ಯಾವುದಿದೆ ಅದು ಈ ಪಂಚತಂತ್ರದ ಕಥೆಯನ್ನು ಹೇಳುವಂತಹ ಒಂದು ಸ್ಪರ್ಧೆಯನ್ನು ಏರ್ಪಡಿಸಿದೆ. ಅದು ಮಾಡಿರೋದು ಮುಖ್ಯವಾಗಿ ಯಾರಿಗೆ, ನಿಮ್ಮಂತಹ ಹುಡುಗರಿಗೆ, ಶಾಲಾ ಬಾಲಕರಿಗೆ. ಈಗ ನೀವೆಲ್ಲರೂ ಪೌಗಂಡ ವಯಸ್ಸು, ಟೀನೇಜ್ ಅಂತೀವಲ್ಲ, ಹಾಗೆ ಇರೋರು. ಟೀನೇಜ್ನವ್ರಿಗೆ ಬರೆದಿರೋದು ಈ ಪಂಚತಂತ್ರ, ದೊಡ್ಡವ್ರಿಗಲ್ಲ. ದೊಡ್ಡವ್ರಿಗೂ ಉಪಯೋಗ ಇದೆ, ಆದರೆ ಟೀನೇಜನ್ನು ಉದ್ದೇಶಿಸೇ ಬರೆದಿರೋವಂಥ ಈ ಪಂಚತಂತ್ರವನ್ನು ನಿಮಗೆ ಶಾಲೆಗಳಲ್ಲಿ ಓದ್ತಾ ಇರುವಂತಹ ಮುಂದೆ ಭಾರತದ
ಸತ್ಪ್ರಜೆಗಳಾಗಲಿಕ್ಕೆ ಹೊರಟಿರುವಂತಹ ನಿಮ್ಮೆಲ್ಲರಿಗೂ ಪರಿಚಯ ಮಾಡಿಸ್ಬೇಕು ಅನ್ನೋ ಒಂದು ದೊಡ್ಡ ಉದ್ದೇಶದಿಂದ ಈ ಒಂದು ಕಾರ್ಯವನ್ನು ಯೋಜನೆಯನ್ನು ಹಮ್ಮಿಕೊಂಡಿದೆ. ಅದಕ್ಕೊಂದು ಪೂರ್ವಭಾವಿಯಾಗಿ ಪಂಚತಂತ್ರದ ಒಂದು ಸ್ಥೂಲವಾದ ಪರಿಚಯ, ಇದು ಬಹಳ ಆಳವಾಗಿ ಅಥವಾ ತುಂಬ ವಿಸ್ತಾರವಾಗಿ ನಾನು ಪರಿಚಯ ಮಾಡ್ತಾ ಇಲ್ಲ, ಮಾಡೋಕ್ಕೆ ಸಾಧ್ಯವೂ ಇಲ್ಲ. ಹಾಗಾಗಿ ಆ ಕಥಾ ಪ್ರಪಂಚವನ್ನು ನೀವು ಅರಿತುಕೊಳ್ಬೇಕು. ಅದಕ್ಕೆ ಮುಖ್ಯವಾಗಿ ಅನೇಕ ಒಳ್ಳೊಳ್ಳೆಯ ಪುಸ್ತಕಗಳಿವೆ ಅದರ ವಿಷಯವಾಗಿ. ಆಮೇಲೆ ನಿಮ್ಮ ಶಿಕ್ಷಕರ ಹತ್ರ ನಮ್ಮ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತಿನ ಕಾರ್ಯಕರ್ತರು ಮಾತಾಡ್ತಾರೆ. ಅಂತಹ ಪುಸ್ತಕಗಳ ಸಹಾಯದಿಂದ ಕಥೆಗಳನ್ನು ತಿಳ್ಕೊಳ್ಳಿ, ಓದಿ ನಿಮ್ಮದೇ ಭಾಷೆಯಲ್ಲಿ ಅದನ್ನು ಹೇಳಬೇಕು. ಅದನ್ನು ಓದಿದ್ದನ್ನು ಹಾಗೇನೇ ರೀಡಿಂಗ್ ಅಲ್ಲ. ಈಗ ನಾನು ಕತೆ ಹೇಳಿದ್ನಲ್ಲ, ನಾನು ಸ್ವಲ್ಪ ಪ್ರೌಢವಾದ ಭಾಷೆ ಉಪಯೋಗಿಸಿರ್ಬೋದು. ನೀವು ನಿಮ್ಮ ಭಾಷೆಯಲ್ಲಿ ನೀವು ತಿಳ್ಕೊಂಡಂಥ ಕತೆ ಮಾತ್ರ ಹೇಳಬಾರ್ದು. ಅದಕ್ಕೆ ಹಿಂದೆ ನಾನು ಹೇಳಿದೆ ಅಲ್ವ, ಒಂದು ಸ್ಟೇಟ್ಮೆಂಟಿಂದ ಶುರು ಆಗುತ್ತೆ. ಆ ಸ್ಟೇಟ್ಮೆಂಟನ್ನು ಮೊದಲು ನೋಡ್ಕೋಬೇಕು. ಆ ಸ್ಟೇಟ್ಮೆಂಟನ್ನು ನೋಡಿಕೊಂಡು ಆ ಸ್ಟೇಟ್ಮೆಂಟ್ಗೆ ಏನು ಸಂಬಂಧ ಈ ಕತೆಗೆ ಅನ್ನೋದನ್ನು ಮುಂದಿನ ಕಥೆಯನ್ನು ತಿಳ್ಕೊಳ್ಬೇಕು. ಆ ಕಥೆಯನ್ನು ತಿಳ್ಕೊಂಡು ಒಂದೋ ಎರಡೋ ಪೇಜ್ ಇರುತ್ತೆ, ಜಾಸ್ತಿ ಇರೋದಿಲ್ಲ ಕತೆ. ಅದನ್ನು ಬಹಳ ಸ್ವಾರಸ್ಯವಾಗಿರುತ್ತೆ. ಅದನ್ನು ನಾವು ನಿಮ್ಮ ಭಾಷೆಯಲ್ಲಿ ಹೇಳಬೇಕು. ಹೇಳಿ ಅದು ಮುಂದೆ ಇನ್ನೊಂದು ಕತೆಗೆ ಇದು ಬೀಜ. ಅದು ಏನು, ಈ ಎರಡರ ನಡುವೆ ಒಂದು ಸ್ಟೇಟ್ಮೆಂಟು, ಮುಂದೆ ಆ ಕತೆ ಹೇಳಿದಂಥ ನೀತಿ, ಇವೆರಡರ ನಡುವಿನ ಒಂದು ಕಥೆಯನ್ನು ನೀವೆಲ್ಲ ಹೇಳೋವಂಥ ಪ್ರಯತ್ನವನ್ನು ಮಾಡಬೇಕು. ಖಂಡಿತ ಮಾಡಬೇಕು. ನೀವು ಕೈ ಜೋಡಿಸಿದ್ರೆ ನಮ್ಮ ಭಾರತೀಯ ಸಂಸ್ಕೃತಿಯ ಅತ್ಯುಚ್ಚವಾದಂತಹ ಒಂದು ಕೊಡುಗೆ ಈ ಪಂಚತಂತ್ರ ಇದೆಯಲ್ಲ, ಅದನ್ನು ಯಾರಿಗಾಗಿ ಬರೆದಿದ್ದಾರೋ ಅವರಿಗೆ ಮುಟ್ಟತ್ತೆ ಅನ್ನುವಂತಹ ಒಂದು ಆಶಯದೊಂದಿಗೆ ಇವತ್ತಿನ ನನ್ನ ಈ ಪರಿಚಯದ ಭಾಷಣವನ್ನು ನಾನಿಲ್ಲಿಗೆ ಮುಗಿಸ್ತಾ ಇದ್ದೀನಿ.